ನಮಸ್ಕಾರ ವೀಕ್ಷಕರೇ, ನಮ್ಮ ಹೋಮಿಯೋಪತಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾನು ಅಂಬಿಕಾ. ಇವತ್ತಿನ ದಿನ ನಮ್ಮ ಕಾರ್ಯಕ್ರಮದಲ್ಲಿ ನಾವು ಮಾತನಾಡ್ತಕ್ಕಂಥ ವಿಷಯ ಅಸ್ತಮ ಮತ್ತು ಅಲರ್ಜಿ ಬಗ್ಗೆ ಇವತ್ತು ನಾವು ಮಾತಾಡ್ತಿದ್ವಿ. ಹೌದು, ಇತ್ತೀಚಿನ ದಿನಗಳಲ್ಲಿ ಅಸ್ತಮ ಮತ್ತು ಅಲರ್ಜಿ ಪ್ರತಿಯೊಬ್ಬರಲ್ಲೂ ಕಂಡುಬರುವಂತ ಸಮಸ್ಯೆ ಆಗಿದೆ. ಇವತ್ತಿನ ದಿನ ಅಸ್ತಮ ಮತ್ತು ಅಲರ್ಜಿ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆಗಿದ್ದಾರೆ ನಮ್ಮ ಹೋಮಿಯೋಪತಿ ವೈದ್ಯರಾದಂತಹ ಡಾಕ್ಟರ್ ಶಿವರಾಜ್ ಕುಮಾರ್ ಅವರು. ಅವರಿಗೆ ಬನ್ನಿ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರೋಣ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಡಾಕ್ಟರ್. ಇತ್ತೀಚಿನ ದಿನಗಳಲ್ಲಿ ಅಸ್ತಮ ಮತ್ತು ಅಲರ್ಜಿ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಇದಕ್ಕೆ ಕಾರಣಗಳೇನು? ಈಗ ಅಸ್ತಮ ಅಲರ್ಜಿ ಕಾಣಿಸ್ಕೊಳ್ಳೋಕೆ ಕಾರಣ ಒಂದು ಅವ್ರದ್ದು ಇಮ್ಯುನಿಟಿ ಲೆವೆಲ್ಸ್ ನಮಗೆ ಅಂದ್ರೆ ರೋಗ ನಿರೋಧಕ ಶಕ್ತಿ ಅಂತ ಏನ್ ಹೇಳ್ತೀವಿ ಅದು ನಮಗೆ ಕ್ರಮೇಣವಾಗಿ ಕಮ್ಮಿ ಆಗ್ತಾ ಇದ್ರೆ, ಇಲ್ಲ ಚಿಕ್ಕ ವಯಸ್ಸಿಂದಾನೇ ಅವ್ರಿಗೆ ರೋಗ ನಿರೋಧಕ ಶಕ್ತಿ ಕರೆಕ್ಟ್ ಆಗಿ ಬೆಳವಣಿಗೆ ಆಗಿರ್ಲಿಲ್ಲ ಅಂದಾಗ ನಮ್ಗೆ ಈ ತರದ್ದು ಅಸ್ತಮ ಆಗ್ಲಿ ಇಲ್ಲ ಅಲರ್ಜಿ ಆಗ್ಲಿ ಸಮಸ್ಯೆಗಳು ಚಿಕ್ಕ ವಯಸ್ಸಿಂದಾನೇ ಕಾಣಿಸ್ಕೊಳ್ಳೋಕೆ ಶುರು ಆಗ್ತಾ ಇದೆ. ಕೆಲವೊಬ್ಬರಿಗೆ ಮಿಡ್ಲ್ ಏಜ್ ಅಲ್ಲಿ ಕಾಣಿಸ್ಕೊಳಕ್ ಶುರು ಆಗುತ್ತೆ, ಅಂದ್ರೆ ಮಧ್ಯೆ ಏಜ್ ದಲ್ಲಿ ನಮ್ಗೆ ಕಾಣಿಸ್ಕೊಳಕ್ ಶುರು ಆಗುತ್ತೆ. ಅಂದ್ರೆ ಅವ್ರದ್ದು ಬಿಕಾಸ್ ಆಫ್ ದ ಕೆಲಸ ಇದು ಪ್ರಾಬ್ಲಮ್ ಆಗಿರ್ಬೋದು. ಅಂದ್ರೆ ಕೆಲವೊಬ್ರು ಸಿಮೆಂಟ್ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡ್ತಿರ್ತಾರೆ, ಇಲ್ಲಾಂದ್ರೆ ಮಾರ್ಕೆಟ್ ಅಲ್ಲಿ ಏರಿಯಾದಲ್ಲಿ ಕೆಲಸ ಮಾಡ್ತಿರ್ತಾರೆ. ಅಂದ್ರೆ ಎಲ್ಲಿ ಡಸ್ಟ್ ಜಾಸ್ತಿ ಆಗಿರುತ್ತೋ ಅಲ್ಲಿ ನಾವು ಫಾರ್ ಲಾಂಗರ್ ಡ್ಯೂರೇಷನ್ ಕೆಲಸ ಮಾಡ್ತಾ ಇದ್ರೆ ನಮ್ಗೆ ಅದು ಶ್ವಾಸಕೋಶಗಳಿಗೆ ತೊಂದರೆ ಆಗುತ್ತೆ, ಲಂಗ್ಸ್ ಗೆ ಎಫೆಕ್ಟ್ ಆಗುತ್ತೆ. ಆ ಕಾರಣದಿಂದ ನಮ್ಗೆ ಈ ತರದ್ದು ಅಸ್ತಮಾ ಮತ್ತೆ ಅಲರ್ಜಿ ಕಂಪ್ಲೇಂಟ್ಸ್ ಕಾಣಿಸ್ಕೊಳ್ಳುತ್ತೆ ಅಂತ ಹೇಳ್ತೀವಿ. ಆದ್ರೆ ಮೇನ್ ಆಗಿ ನಾವು ಅದಕ್ಕೆ ಮುಖ್ಯವಾಗಿ ನೋಡೋದು ಒಂದು ರೋಗ ನಿರೋಧಕ ಶಕ್ತಿ ಅಂತಾನೆ ಹೇಳ್ತೀವಿ. ಯಾವಾಗ ನಮ್ಗೆ ಚಿಕ್ಕ ವಯಸ್ಸಿಂದಾನೇ ನಮಗೆ ಸರಿಯಾಗಿ ಆಹಾರ ಸಿಕ್ಕಿರ್ಲಿಲ್ಲ, ಶ್ವಾಸಕೋಶಗಳು ಕರೆಕ್ಟ್ ಆಗಿ ಬೆಳವಣಿಗೆ ಆಗಿರ್ಲಿಲ್ಲ, ಚಿಕ್ಕ ವಯಸ್ಸು ಫಿಸಿಕಲ್ ಆಕ್ಟಿವಿಟೀಸ್ ಚೆನ್ನಾಗಿರ್ಲಿಲ್ಲ ಅಂದಾಗ ನಮ್ಗೆ ಲಂಗ್ಸ್ ಕೆಪಾಬಿಲಿಟಿನೂ ನಮ್ಗೆ ಕರೆಕ್ಟ್ ಆಗಿ ಇರೋದಿಲ್ಲ, ಬೆಳವಣಿಗೆ ಆಗಿರೋದಿಲ್ಲ ಅಂತ ಹೇಳ್ತೀವಿ. ಆ ಕಾರಣದಿಂದ ಯಾವಾಗ ಕೆಪಾಬಿಲಿಟಿ ನಮ್ಗೆ ಇರೋದಿಲ್ಲ ಅಂದ್ರೆ ಏರ್ ಎಕ್ಸ್ಚೇಂಜ್ ಏನ್ ಆಗ್ತಾ ಇರ್ತದೆ, ಅಂದ್ರೆ ನಾವೇನ್ ಗಾಳಿಯನ್ನ ತಗೊಂತಾ ಇರ್ತೀವಿ ಅದು ನಮ್ಗೆ ಕರೆಕ್ಟ್ ಆಗಿ ಯುಟಿಲೈಸ್ ಮಾಡ್ಕೊಳ್ಳೋಷ್ಟು ಕೆಪಾಸಿಟಿಯಲ್ಲಿ ಲಂಗ್ಸ್ ಇರ್ಲಿಲ್ಲ ಅಂದಾಗ ಈ ತರ ನಮ್ಗೆ ಅಸ್ತಮ ಮತ್ತು ಅಲರ್ಜಿ ಸಿಂಪ್ಟಮ್ಸ್ ಕಾಣಿಸ್ಕೊಳ್ತಾ ಹೋಗುತ್ತೆ ಅಂತ ಹೇಳ್ತೀವಿ. ಅದಕ್ಕೆ ನಾವು ಫಸ್ಟ್ ಅವ್ರಿಗೆ ರೋಗ ನಿರೋಧಕ ಶಕ್ತಿ ಕರೆಕ್ಟ್ ಆಗಿ ಇದೆಯಾ ಇಲ್ವಾ, ಇಲ್ಲ ಅವ್ರೇನ್ ಈ ತರ ಕೆಲ್ಸದ್ದು ಅವ್ರಿಗೆ ತೊಂದರೆ ಆಗ್ತಾ ಇದೆಯಾ, ಇಲ್ಲ ಅವ್ರಿಗೆ ಏನಾದ್ರು ಹೆರಿಡಿಟ್ರಿ ಚಾನ್ಸಸ್ ಅಂದ್ರೆ ತಂದೆ ತಾಯಿಗೆ ಆಗ್ಲಿ ಇಲ್ಲ ಅಜ್ಜ ತಾತಂದ್ರಿಗೆ ಆಗ್ಲಿ ಯಾರಿಗಾದ್ರೂ ಈ ತರ ಸಮಸ್ಯೆ ಇದೆಯಾ ಅಂತ ನಾವು ಫಸ್ಟ್ ನೋಡ್ಬೇಕಾಗುತ್ತೆ. ಅಂದ್ರೆ ಇದು ಎಷ್ಟೊಂದ್ ಜನಕ್ಕೆ ಹೆರಿಡಿಟ್ರಿ ಚಾನ್ಸಸ್ ನಾವು ನೋಡ್ತೀವಿ. ಫಸ್ಟ್ ಹೌದು, ಈಗ ಅನುವಂಶವಾಗಿ ನೋಡ್ಬೇಕಾದ್ರೆ ನಾವು 50-50 ಅಂತಾನೆ ಹೇಳ್ತೀವಿ. ಅಂದ್ರೆ 50% ಕಂಪಲ್ಸರಿ ಬರೋ ಚಾನ್ಸಸ್ ಇರುತ್ತೆ. ಆದ್ರೆ ಇನ್ನೊಂದು 50% ನಮ್ದು ಜೀವನ ಶೈಲಿ ಮೇಲೆ ಆಧಾರಿತ ಆಗುತ್ತೆ ಅಂತ ಹೇಳ್ತೀವಿ. ಅಂದ್ರೆ ನಮ್ದು ಜೀವನ ಶೈಲಿ ಆತರ ಇತ್ತು ಅಂದ್ರೆ ಈ ತರ ಕೆಲ್ಸದ್ದು ಡಸ್ಟ್ ಏರಿಯಾದಲ್ಲಿ ನಾವು ಜಾಸ್ತಿ ಕೆಲಸ ಮಾಡ್ತಿದ್ವಿ, ಇಲ್ಲ ರೆಗ್ಯುಲರ್ ಆಗಿ ಫುಡ್ ತಗೊಂತಾ ಇರ್ಲಿಲ್ಲ ನಾವು ಜಾಸ್ತಿ, ಮತ್ತೆ ಕರೆಕ್ಟ್ ಆಗಿ ಡೆವಲಪ್ಮೆಂಟ್ ಆಗಿರ್ಲಿಲ್ಲ ಇಮ್ಯುನಿಟಿ ಲೆವೆಲ್ಸ್ ಅಂದಾಗ ನಮ್ಗೆ ಈ ತರದ್ದು ಸಮಸ್ಯೆಗಳು ಅತಿ ಚಿಕ್ಕ ವಯಸ್ಸಲ್ಲೇ ಕಾಣಿಸ್ಕೋಬಹುದು. ಮತ್ತೆ ಈ ತರದ್ದು ಅಂದ್ರೆ ಪದೇ ಪದೇ ಸುಸ್ತಾಗೋದಾಗ್ಲಿ, ವೀಸಿಂಗ್ ಆಗೋದಾಗ್ಲಿ, ಕಫ ಬರೋದಾಗ್ಲಿ, ಮತ್ತೆ ಕೆಮ್ಮು ಬರೋದಾಗ್ಲಿ, ಇವೆಲ್ಲ ನಮ್ಗೆ ಲಕ್ಷಣಗಳು ಕಾಣಿಸ್ಕೊಳ್ತಾ ಹೋಗುತ್ತೆ ಅಂತ ಹೇಳ್ಬೋದು. ಓಕೆ ಡಾಕ್ಟರ್, ಇನ್ನು ಅಲರ್ಜಿ ಮತ್ತೆ ಅಸ್ತಮದ ಸಿಂಪ್ಟಮ್ಸ್ ಅಂತಂದ್ರೆ ಯಾವ್ಯಾವ್ದೀಗ ಕಣ್ಣುರಿ ಇರ್ಬೋದು ಅಥವಾ ಬೆಳಗ್ಗೆ ಎದ್ದ ತಕ್ಷಣ ಸೀನ್ ಬರೋದು, ಹೌದು ಇವೆಲ್ಲ ನಾವು ಅಲರ್ಜಿದಲ್ಲಿ ನೋಡ್ತೀವಿ ಅಂತ ಹೇಳ್ತೀವಿ. ಅಂದ್ರೆ ಅದಕ್ಕೆ ಅಲರ್ಜಿಕ್ ರೈನೈಟಿಸ್ ಅಂತಾನು ನಾವು ಹೇಳ್ತೀವಿ. ಅಂದ್ರೆ ಅವ್ರಿಗೆ ಕೋಲ್ಡ್ ಕಂಟ್ರೋಲಿಂಗ್ ಕೆಪಾಸಿಟಿ ಬೆಳೆದಿರೋದಿಲ್ಲ. ಅಂದ್ರೆ ಈಗ ನಾವು ಬಾಡಿ ವಿಂಗಡಣೆ ಮಾಡ್ತೀವಿ, ನಾವು ಹೋಮಿಯೋಪತಿಯಲ್ಲಿ ಯಾವ ತರ ಕನ್ಸಿಡರ್ ಮಾಡ್ತೀವಿ ಪೇಷಂಟ್ಸ್ಗೆ ಅಂದ್ರೆ ಒಬ್ಬರದು ಕೋಲ್ಡ್ ಬಾಡಿ ಇರುತ್ತೆ, ಕೆಲವೊಬ್ಬರದು ಹೀಟ್ ಬಾಡಿ ಇರುತ್ತೆ. ಕೋಲ್ಡ್ ಬಾಡಿ ಯಾರಿಗಿರುತ್ತೆ ಅವ್ರಿಗೆ ಪದೇ ಪದೇ ಈ ತರ ಶೀತ ಆಗೋದಾಗ್ಲಿ, ಅಂದ್ರೆ ಸಣ್ಣ ಪ್ರಮಾಣದಲ್ಲಿ ಅವ್ರೇನಾದ್ರು ಕೋಲ್ಡ್ ಸೇವನೆ ಮಾಡಿದ್ರು ಇಲ್ಲ ಆಚೆ ತಣ್ಣನ ಗಾಳಿಗೆ ಹೋದ್ರು ಅಂದ್ರೂ ಅವ್ರಿಗೆ ಬೇಗನೆ ಕೋಲ್ಡ್ ಎಫೆಕ್ಟ್ ಆಗುತ್ತೆ. ಅದಕ್ಕೆ ಅವ್ರಿಗೆ ಕೋಲ್ಡ್ ಬಾಡಿ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಆ ತರ ಇದ್ದವ್ರಿಗೆ ಪದೇ ಪದೇ ಸೀನ್ಗಳು ಬರೋದು, ಶೀತ ಆಗೋದು, ಮೂಗ್ ಸೋರೋದಾಗ್ಲಿ, ಇಲ್ಲ ಮೂಗ್ ಕಟ್ಕೊಳ್ಳೋದಾಗ್ಲಿ, ಇಲ್ಲ ಉಸಿರಾಡಕ್ ತೊಂದರೆ ಆಗೋದಾಗ್ಲಿ, ಇವೆಲ್ಲ ಅಲರ್ಜಿಕ್ ನಮ್ಗೆ ಕಂಪ್ಲೇಂಟ್ಸ್ ಕಾಣಿಸ್ಕೊಳಕ್ ಸಾಧ್ಯತೆ ಆಗುತ್ತೆ ಅಂತ ಹೇಳ್ತೀವಿ. ಅದಕ್ಕೋಸ್ಕರ ಅವ್ರು ಏನಾದ್ರು ಜಸ್ಟ್ ಹೆಡ್ ಬಾತ್ ಮಾಡಿದ್ರು, ಅಂದ್ರೆ ಕೋಲ್ಡ್ ವಾಟರ್ ಇಂದ ಹೆಡ್ ಬಾತೆ ಮಾಡಿದ್ರು ಅದು ಬೇಗ ಅವರು ಒರೆಸ್ಕೊಂಡಿರ್ಲಿಲ್ಲ, ವಾಶ್ ಮಾಡ್ಕೊಂಡಿಲ್ಲ ಸರಿಯಾಗಿ, ಅಂದ್ರೆ ಅಂದ್ರೆ ತಣ್ಣಗಿನ ಹೆಡ್ ಆಗಿರುತ್ತೆ ಅದನ್ನ ನಾವು ಕರೆಕ್ಟ್ ಆಗಿ ವಾಶ್ ಮಾಡ್ಕೊಂಡಿರ್ಲಿಲ್ಲ ಅಂದಾಗ ಆ ತರ ಸಮಸ್ಯೆ ಆಗುತ್ತೆ ನಮ್ಗೆ. ಅಂದ್ರೆ ಬೇಗ ಕೋಲ್ಡ್ ಎಫೆಕ್ಟ್ ಆಗೋದ್ರಿಂದ ನಮ್ಗೆ ಈ ತರದ ಸಿಂಪ್ಟಮ್ಸ್ ಕಾಣಿಸ್ಕೊಳ್ತಾ ಹೋಗುತ್ತೆ. ಮತ್ತೆ ಅರ್ಲಿ ಮಾರ್ನಿಂಗ್ ಅವ್ರೇನಾದ್ರು ಎದ್ದೊಳೋದಿತ್ತು ಅಂದ್ರೆ ಎಷ್ಟೋ ಜನಕ್ಕೆ ಶಿಫ್ಟ್ ವೈಸ್ ಡ್ಯೂಟೀಸ್ ಇರುತ್ತೆ. ಅರ್ಲಿ ಮಾರ್ನಿಂಗ್ 4 ಗಂಟೆಗೆ ಎದ್ದು ಡ್ಯೂಟಿಗೆ ಹೋಗ್ತಾ ಇರ್ತಾರೆ. ಆತರ ತಣ್ಣನ ಗಾಳಿಯಲ್ಲಿ ಅವ್ರು ಹೋಗ್ತಾ ಇದ್ರು ಅದು ಅವ್ರಿಗೆ ಬಾಡಿಗೆ ಬೇಗ ಎಫೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ. ಅದ್ರ ಜೊತೆಗೆ ನಮ್ಗೆ ನಿದ್ದೆ ಸರಿಯಾಗಿರ್ಲಿಲ್ಲ ಅಂದಾಗ್ನು ಎಷ್ಟೊಂದು ನಾವು ಅಲರ್ಜಿಕ್ ಯಾರಿಗೆ ಸಮಸ್ಯೆ ಇರ್ತದೆ, ನೆಗಡಿದು ಸಮಸ್ಯೆ, ಅವ್ರಿಗೆ ನಾವು
ನೋಡಿದಾಗ ಎಷ್ಟೊಂದ್ ಜನಕ್ಕೆ ನಿದ್ದೆನೂ ಸರಿಯಾಗಿರೋದಿಲ್ಲ. ಅಂದ್ರೆ ಎಷ್ಟು ನಮ್ಗೆ ನಿದ್ದೆ ಸರಿಯಾಗಿರೋದಿಲ್ಲ ಅಷ್ಟು ನಮ್ದು ಬಾಡಿ ಫಂಕ್ಷನ್ಸ್ ಕೂಡ ಏರ್ಪೇರ್ ಆಗೋದು ಕಾಮನ್ ಅಂತ ಹೇಳ್ತೀವಿ. ಅಂದ್ರೆ ಅವ್ರಿಗೆ ರೋಗ ನಿರೋಧಕ ಶಕ್ತಿ ಕರೆಕ್ಟಾಗಿ ಡೆವಲಪ್ಮೆಂಟ್ ಆಗೋದಿಲ್ಲ. ಯಾಕಂದ್ರೆ ನಮಗ್ ಬಾಡಿಗೆ ಯಾವಾಗ ನಾವು ಚೆನ್ನಾಗಿ ರೆಸ್ಟ್ ಕೊಡ್ತೀವಿ ಮತ್ತೆ ಎಷ್ಟು ಚೆನ್ನಾಗಿ ಆಹಾರ ನಾವು ತಗೊಂಡಿರ್ತೀವಿ ಅಷ್ಟು ನಮಗೆ ಇಮ್ಯುನಿಟಿ ಲೆವೆಲ್ಸ್ ಚೆನ್ನಾಗಿರುತ್ತೆ ಮತ್ತೆ ಕೋಲ್ಡ್ ತಡ್ಕೊಳ್ಳೋಷ್ಟು ಕೆಪಾಸಿಟಿನೂ ಬರ್ತಾ ಇರ್ತದೆ. ಇವ್ರಿಗೆ ಪದೇ ಪದೇ ಆತರ ನಿದ್ದೆ ಕೆಟ್ಟಾಗ ಅದು ಇಮ್ಯುನಿಟಿ ಲೆವೆಲ್ಸ್ ಡೌನ್ ಆಗೋದ್ರಿಂದ ಅವ್ರಿಗೆ ಬೇಗನೆ ಕೋಲ್ಡ್ ಎಫೆಕ್ಟ್ ಆಗೋದು. ಅಂದ್ರೆ ಸ್ಲೈಟ್ ಆಗಿ ಅವ್ರು ಮೊಸರು ತಗೊಂಡ್ರು ಇಲ್ಲ ಮಜ್ಜಿಗೆನೆ ತಗೊಂಡ್ರು ಇಲ್ಲ ಏನೋ ಸ್ವಲ್ಪ ಹೀಟ್ ಆಗಿದೆ ಅಂತ ಇದು ಎಳ್ನೀರೇ ತಗೊಂಡ್ರು ಅಂದ್ರು ಬೇಗ ಕೋಲ್ಡ್ ಎಫೆಕ್ಟ್ ಆಗೋದು. ಆವಾಗ್ಲೇ ಮೂಗ್ ಕಟ್ಕೊಳ್ಳೋದಾಗ್ಲಿ, ಪದೇ ಪದೇ ಸೀನ್ತಾ ಇರೋದು, ಮತ್ತೆ ರನ್ನಿಂಗ್ ನೋಸ್ ಇರುತ್ತೆ, ಮೂಗ್ ಸೋರ್ತಾ ಇರ್ತದೆ, ಈ ತರದ್ದೆಲ್ಲ ನಾವು ಲಕ್ಷಣಗಳು ಕಾಣ್ತಾ ಹೋಗುತ್ತೆ. ಆದ್ರೆ ಇದು ಫಾರ್ ಅ ಲಾಂಗರ್ ಡ್ಯೂರೇಷನ್ ವರೆಗೂ ಕಂಟಿನ್ಯೂ ಆಗ್ತಾ ಹೋಯ್ತು ಅಂದ್ರೆ ಆ ಜಾಗದಲ್ಲಿ ಎಲ್ಲ ನಮ್ಗೆ ರೆಡ್ನೆಸ್ ಆಗಕ್ಕೆ ಶುರು ಆಗುತ್ತೆ. ಅಂದ್ರೆ ಎಲ್ಲಿ ನಮ್ಗೆ ಮೂಗಲ್ಲಿ ಏನ್ ದುರ್ಮಾಂಸ ಬೆಳೆದಿರುತ್ತೆ ಅದಕ್ಕೆ ನಾವು ನೇಸಲ್ ಪಾಲಿಪ್ ಅಂತ ಹೇಳ್ತೀವಿ. ಆ ಪಾಲಿಪ್ ಜಾಗದಲ್ಲಿ ರೆಡ್ನೆಸ್ ಆಗೋದಾಗ್ಲಿ, ನಮ್ಗೆ ಈ ತರದ್ದು ಉರಿ ಕಾಣಿಸ್ಕೊಳ್ಳೋದಾಗ್ಲಿ ಮೂಗಲ್ಲಿ, ಆ ತರದ್ದೆಲ್ಲ ನಮ್ಗೆ ಸ್ಟಾರ್ಟಿಂಗ್ ಸ್ಟೇಜಸ್ ಅಲ್ಲಿ ಕಾಣಿಸ್ಕೊಳ್ತಾ ಹೋಗುತ್ತೆ. ಅದನ್ನ ನಾವು ನೆಗ್ಲೆಕ್ಟ್ ಮಾಡದೆ ಸುಮ್ನೆ ಅಲರ್ಜಿಕ್ ಟ್ಯಾಬ್ಲೆಟ್ಸ್ ತಗೊಂಡ್ವಿ ಅಂದಾಗ ಟೈಮ್ ಬೀಂಗ್ ಅಷ್ಟೇ ಹೆಲ್ಪ್ ಆಗುತ್ತೆ. ಆದ್ರೆ ನಾವು ಅದ್ ಪೂರ್ತಿಯಾಗಿ ವಾಸಿ ಆಗ್ಬೇಕು ಅಂದಾಗ ನಾವು ಅವ್ರಿಗೆ ಫಸ್ಟ್ ಇಮ್ಯುನಿಟಿ ಲೆವೆಲ್ಸ್ ಡೌನ್ ಇದ್ದಾಗ ಅದನ್ನ ನಾವು ಇಂಪ್ರೂವ್ಮೆಂಟ್ ಮಾಡೋದು ಬಹಳ ಇಂಪಾರ್ಟೆಂಟ್. ಜೊತೆಗೆ ಅವ್ರದ್ದು ಹೆರಿಡಿಟರಿ ಚಾನ್ಸಸ್ ಇದೆಯಾ ಅಂದ್ರೆ ತಂದೆ ತಾಯಿಗಿದ್ದು ಇವ್ರಿಗೆ ಏನಾದ್ರು ಬಂದಿದ್ಯಾ ಅನ್ನೋದು ನಾವು ನೋಡ್ಕೊಂಡು ಟ್ರೀಟ್ಮೆಂಟ್ ಕೊಡ್ಬೇಕಾಗುತ್ತೆ. ಆತರ ಟ್ರೀಟ್ಮೆಂಟ್ ಕೊಟ್ಟಾಗ ಮಾತ್ರ ಅದು ಖಂಡಿತವಾಗೂ ಕ್ಲಿಯರ್ ಆಗ್ತಾ ಹೋಗುತ್ತೆ. ಮತ್ತೆ ಅವ್ರಿಗೆ ಫ್ಯೂಚರ್ ಅಲ್ಲಿ ಸ್ವಲ್ಪ ಅದು ಕಂಟ್ರೋಲಿಂಗ್ ಕೆಪಾಸಿಟಿ ಬೆಳೀತಾ ಹೋಗುತ್ತೆ. ಅಂದ್ರೆ ಅವ್ರೇನಾದ್ರು ಮತ್ತೆ ತಿರ್ಗಾ ಕೋಲ್ಡ್ ವೆದರ್ಗೆ ಹೋಗ್ತಾ ಇದ್ರು, ಏನಾದ್ರು ಸ್ವಲ್ಪ ಲೈಟ್ ಆಗಿ ಡಸ್ಟ್ ತಗೊಂಡ್ರು ಅವ್ರಿಗೆ ಅದು ಎಫೆಕ್ಟ್ ಆಗ್ಲಾರ್ದಂಗೆ ಹೋಮಿಯೋಪತಿಕ್ ಮೆಡಿಸಿನ್ಸ್ ಇಂದ ನಾವು ಹೆಲ್ಪ್ ಮಾಡ್ಬೋದು ಅಂತ ಹೇಳ್ಬೋದು. ಓಕೆ ಡಾಕ್ಟರ್, ಇನ್ನು ಟೈಪ್ಸ್ ಬಂದ್ರೆ ಅಲರ್ಜಿ ಮತ್ತೆ ಅಸ್ತಮಾದಲ್ಲಿ ಯಾವ್ಯಾವ ಟೈಪ್ಸ್ ಇದೆ? ಈಗ ನಾವು ಅಲರ್ಜಿಕಲ್ಲಿ ಈ ತರ ಅಲರ್ಜಿಕ್ ರೈನೈಟಿಸ್ ಅನ್ನೋದು ಒಂದು ನೋಡ್ತೀವಿ, ನೇಸಲ್ ಪಾಲಿಪ್ ಅನ್ನೋದು ಒಂದು ನೋಡ್ತೀವಿ. ಈ ತರ ಮತ್ತೆ ಅಸ್ತಮಾದಲ್ಲಿ ನಾವು 2 ವಿಧವಾದ ಟೈಪ್ಸ್ ಅನ್ನ ನೋಡ್ತೀವಿ, ಎಟೋಪಿಕ್ ಅಂಡ್ ನಾನ್ ಎಟೋಪಿಕ್ ಅಂತ ಹೇಳ್ತೀವಿ. ಎಟೋಪಿಕ್ ಅಂದ್ರೆ ನಮ್ಗೆ ವಂಶ ಪರಂಪರೆಯಾಗಿ ಬಂದಿರೋದಂತ ಹೇಳ್ತೀವಿ. ನಾನ್ ಎಟೋಪಿಕ್ ಆದ್ರೆ ನಾವು ಜೀವನ ಶೈಲಿ ಆಧಾರದ ಮೇಲೆ ನಮ್ಗೆ ಕಾಣಿಸ್ಕೊಂಡಿರೋದು ಅಸ್ತಮಾ ಅಂತ ನಾವು ಹೇಳ್ತೀವಿ. ಅಂದ್ರೆ ನಾವು ಏನಾದ್ರು ಎಕ್ಸೆಸ್ ಆಗಿ ಜಾಸ್ತಿ ಸ್ಮೋಕಿಂಗ್ ಮಾಡ್ತಾ ಇದ್ವಿ ಅಂದ್ರೆ ಜಾಸ್ತಿ ಫಾರ್ ಅ ಲಾಂಗರ್ ಡ್ಯೂರೇಷನ್ 5 years 10 years ವರೆಗೂ ಅವ್ರಿಗೆ ಜಾಸ್ತಿ ಸ್ಮೋಕಿಂಗ್ ಮಾಡ್ತಾ ಇದ್ರು, ಆ ಟೊಬ್ಯಾಕೊ ಡೆಪಾಸಿಟ್ ಹಾಕ್ತಾ ಹೋದಷ್ಟು ನಮ್ಮ ಶ್ವಾಸಕೋಶಗಳಲ್ಲಿ ನಮ್ಗೆ ಆ ಶ್ವಾಸಕೋಶಗಳು ಏನ್ ಗಾಳಿ ಎಕ್ಸ್ಚೇಂಜ್ ಆಗೋ ಪ್ಲೇಸ್ ಇರುತ್ತೆ ನಮ್ಮ ಶ್ವಾಸಕೋಶಗಳಲ್ಲಿ ಅಲ್ಲಿ ಹೋಗಿ ಬ್ಲಾಕ್ ಆಗುತ್ತೆ ಅಂತ ಹೇಳ್ತೀವಿ. ಆತರ ಬ್ಲಾಕ್ ಆದಾಗ ನಮ್ಗೆ ಏರ್ ಎಕ್ಸ್ಚೇಂಜ್ ಕರೆಕ್ಟ್ ಆಗಿ ಆಗೋದಿಲ್ಲ, ನಮ್ಗೆ ವೀಸಿಂಗ್ ಶುರು ಆಗಕ್ಕೆ ತೊಂದರೆ ಆಗುತ್ತೆ. ಜೊತೆಗೆ ಅದೆಲ್ಲಿ ಬ್ಲಾಕೇಜಸ್ ಆಗಿರುತ್ತೋ ಅಲ್ಲಿ ನಮ್ಗೆ ಕಫ ಕಟ್ಕೊಳ್ಳೋದಾಗ್ಲಿ, ಆ ಕಫದಿಂದ ಕೆಮ್ಮು ಬರೋದಾಗ್ಲಿ, ಆ ಕಫ ನಮ್ಗೆ ಬೇಗ ಕೆಮ್ಮಿದ್ರು ಕ್ಲಿಯರ್ ಬರೋದಿಲ್ಲ, ಅಂದ್ರೆ ಆಚೆ ಬರೋದಿಲ್ಲ. ಅತಿಯಾಗಿ ನಾವು ಕೆಮ್ದಾಗ ಬರ್ಬೇಕಾಗುತ್ತೆ. ಆ ಕಾರಣದಿಂದ ತರ ಸುಸ್ತಾಗೋದು, ವೀಸಿಂಗ್ ಆಗೋದು, ಎದೆ ನೋವು ಬರೋದಾಗ್ಲಿ, ಆ ಶ್ವಾಸಕೋಶಗಳಲ್ಲಿ ಕರೆಕ್ಟ್ ಆಗಿ ಗಾಳಿ ಎಕ್ಸ್ಚೇಂಜ್ ಆಗ್ಲಿಲ್ಲ ಅಂದಾಗ ನಮ್ಗೆ ಎದೆ ನೋವು ಬರೋದಾಗ್ಲಿ, ಎದೆ ಟೈಟ್ ಅನ್ಸೋದಾಗ್ಲಿ, ಚೆಸ್ಟ್ ನಮ್ಗೆ ಟೈಟ್ ಅನ್ಸ್ತದೆ, ಈ ತರದ್ದೆಲ್ಲ ನಾವು ಲಕ್ಷಣಗಳು ಕಾಣ್ತಾ ಹೋಗುತ್ತೆ. ಅದಕ್ಕೋಸ್ಕರ ಅಂತಾನೆ ಈ ಎಟೋಪಿಕ್ ನಾನ್ ಎಟೋಪಿಕ್ ಅಲ್ಲಿ ಯಾವ ಇದ್ರಲ್ಲಿ ಅವ್ರು ಬರ್ತಾ ಇದ್ದಾರೆ ಪೇಷಂಟ್ಸ್, ಯಾವ ಟೈಪ್ ಅಲ್ಲಿ ಅವ್ರು ಬರ್ತಾ ಇದಾರೆ, ಯಾವ ಕಾರಣದಿಂದ ಅವ್ರಿಗೆ ಸಮಸ್ಯೆ ಶುರುವಾಗಿದೆ, ಇವೆಲ್ಲ ನಾವು ಡೀಟೇಲ್ಸ್ ತಗೋಬೇಕಾಗುತ್ತೆ. ಅಂದ್ರೆ ಜಸ್ಟ್ ಸುಮ್ನೆ ಅಲರ್ಜಿ ಬಂದಿದೆ, ಸುಮ್ನೆ ವೀಸಿಂಗ್ ಬರ್ತಾ ಇದೆ, ಅವ್ರಿಗೆ ಅಸ್ತಮ ಸಮಸ್ಯೆ ಇದೆ ಅಂದ್ರೆ ಅದಕ್ಕೆ ಅಂತಾನೆ ಟ್ಯಾಬ್ಲೆಟ್ಸ್ ಇರೋದಿಲ್ಲ. ಆ ಸಮಸ್ಯೆ ಬರಕ್ ಕಾರಣ ಏನು, ಫಸ್ಟ್ ಅವ್ರಿಗೇನ್ ರೋಗ ನಿರೋಧಕ ಶಕ್ತಿ ಕಮ್ಮಿ ಇರೋದಾ ಇಲ್ಲ ಅವ್ರಿಗೆ ಶ್ವಾಸಕೋಶಗಳಿಗೆ ತೊಂದರೆ ಆಗಿದೆಯೋ ಅನ್ನೋದು ನಾವು ಒಂದು ಎಕ್ಸ್ರೇ ಮಾಡಿಸಿ ನೋಡಿದಾಗ ನಮ್ಗೆ ಗೊತ್ತಾಗುತ್ತೆ. ಎಕ್ಸ್ರೇದಲ್ಲಿ ಈ ತರ ಬ್ಲಾಕೇಜಸ್ ಎಷ್ಟಾಗಿದೆ, ಇಲ್ಲ ಏನಾದ್ರು ಲಂಗ್ಸ್ ಅಲ್ಲಿ ಪ್ಯಾಚಸ್ ಆಗಿದ್ಯಾ ಅನ್ನೋದು ಗೊತ್ತಾಗುತ್ತೆ. ಆ ತರದ್ ಏನ್ ಸಮಸ್ಯೆ ಆಗಿದೆ ಅನ್ನೋದು ನೋಡ್ಕೊಂಡು ಎಷ್ಟು ಮಟ್ಟವರೆಗೆ ತೊಂದರೆ ಆಗಿದ್ಯಾ ಅನ್ನೋದು ನೋಡ್ಕೊಂಡು ನಾವು ಟ್ರೀಟ್ಮೆಂಟ್ ಅನ್ನೋದು ಕೊಡ್ತಾ ಹೋಗಿದ್ರೆ ಅದು ಖಂಡಿತವಾಗೂ ಏನ್ ಪ್ಯಾಚಸ್ ಆಗಿರ್ಬೋದು ಇಲ್ಲ ಅಲ್ಲೇನ್ ಬ್ಲಾಕೇಜಸ್ ಆಗಿರುತ್ತೆ ಅದೆಲ್ಲ ಕ್ಲಿಯರ್ ಮಾಡ್ತಾ ಹೋಗ್ಬೋದು. ಜೊತೆಗೆ ಈ ಕಫ ಏನ್ ಕಟ್ಕೊಂತಿರ್ತದೆ ಪದೇ ಪದೇ ಅದನ್ನು ನಾವು ಮೆಡಿಸಿನ್ಸ್ ಕೊಡ್ತಾ ಹೋದಷ್ಟು ಕ್ಲಿಯರ್ ಮಾಡ್ಬೋದು ಅಂತ ಹೇಳ್ಬೋದು. ಅದಕ್ಕೆ ಫಸ್ಟ್ ಅವ್ರಿಗೆ ಇಮ್ಯುನಿಟಿ ಲೆವೆಲ್ಸ್ ಡೆವಲಪ್ಮೆಂಟ್ ಮಾಡೋದು ಬಹಳ ಆಗತ್ತೆ. ಯಾಕಂದ್ರೆ ನಾವ್ ಈ ಕಡೆ ಕಫ ಕರಗಿಸ್ತಿದ್ರು ಮತ್ತೆ ಇನ್ನೊಂದ್ ಕಡೆಯಿಂದ ಅವ್ರಿಗೆ ಕಫ ಕಟ್ಕೋಬಾರ್ದು, ಅಂದ್ರೆ ಆಗ್ತಾ ಹೋಗ್ತಿರ್ತದೆ. ಆ ಕಾರಣದ ಅಂದ್ರೆ ಸ್ವಲ್ಪ ಕೋಲ್ಡ್ ಹೋದ್ರು ಇಲ್ಲ ಕೋಲ್ಡ್ ತಗೊಂಡ್ರು ಅವ್ರಿಗೆ ಬೇಗ ಕಫ ಕಟ್ಕೊಳ್ಳೋದು, ತಣ್ಣನೆ ನೀರು ಕುಡಿದ್ರು ಅವ್ರಿಗೆ ಕಫ ಕಟ್ಕೊಳ್ಳೋದು, ಈ ತರದ್ದೆಲ್ಲ ನಾವು ಪದೇ ಪದೇ ಆಗ್ತಾ ಇರ್ತದೆ. ಅದಕ್ಕೋಸ್ಕರ ಅವ್ರಿಗೆ ಫಸ್ಟ್ ಇಮ್ಯುನಿಟಿ ಲೆವೆಲ್ಸ್ ನಾವು ಡೆವಲಪ್ಮೆಂಟ್ ಮಾಡಿದ್ವಿ ಅಂದಾಗ ಅವ್ರಿಗೆ ಅದು ಕೋಲ್ಡ್ ಕಂಟ್ರೋಲಿಂಗ್ ಕೆಪಾಸಿಟಿ ಬೆಳೆಯುತ್ತೆ. ಅವಾಗ ನಾವು ಮೆಡಿಸಿನ್ಸ್ ನಾವು ಕೊಡ್ತಾ ಹೋದಷ್ಟು ಖಂಡಿತವಾಗ ಸಮಸ್ಯೆ ಕ್ಲಿಯರ್ ಮಾಡ್ಬೋದು ಅಂತ ಹೇಳ್ಬೋದು. ಓಕೆ ಡಾಕ್ಟರ್, ಈಗ ಒಂದು ಕರೆ ರೆಡಿ ಇದೆ, ನೋಡೋಣ. ಹಲೋ. ಹಲೋ, ನಮಸ್ಕಾರಮ್ಮ. ನಮಸ್ಕಾರ ಮೇಡಮ್. ತಮ್ಮ ಹೆಸರು? ಸುಮಾ ಅನ್ಬಿಟ್ಟು. ಎಲ್ಲಿಂದ ಕರೆ ಮಾಡ್ತಿರೋದುಮ್ಮ? ಹಾವೇರಿಯಿಂದ ಮೇಡಮ್. ಓಕೆ, ಡಾಕ್ಟರ್ ಶಿವರಾಜ್ ಅವರಿದ್ದಾರೆ, ಮಾತನಾಡಿ. ಹಲೋ. ಹಲೋ ಹಲೋ ಸರ್. ಹೇಳಿ ಅಮ್ಮ, ಏನ್ ಸಮಸ್ಯೆ ಇರೋದು? ನಮಸ್ತೆ ಸರ್.
ನಮಸ್ತೆ ಅಮ್ಮ, ಹೇಳಿ ಏನ್ ಸಮಸ್ಯೆ ಇರೋದು? ನಾವು ಹಾವೇರಿಂದ ಸರ್, ನಮ್ಮ ಹಸ್ಬೆಂಡ್ಗೆ ಹಾ, ಮೂಗಲ್ಲಿ ಇದು ದುರ್ಮಾಂಸ ಬೆಳೆದ್ಬಿಟ್ಟಿದೆ ಸರ್ ಅವ್ರಿಗೆ. ಓಕೆ. ಎರಡು ಕಡೆನೆ ಬೆಳ್ದಿರೋದಾ ಇಲ್ಲ ಒಂದ್ ಕಡೆ ಬೆಳ್ದಿರೋದಾ? ಒಂದ್ ಕಡೆ ಸರ್ ಸ್ವಲ್ಪ ಮೂಗು ಬೆಂಡಾಗಿದೆ ಅಂತ ಹೇಳ್ತಾರೆ. ಓಕೆ, ತೋರಿಸಿದ್ರಮ್ಮ? ಮೂಳೆ ಬೆಂಡಾಗಿದೆ ಅಂತ ಒಂದ್ಸರಿ ಆಗ್ಲೇ ಸರ್ಜರಿ ಆಗಿದೆ ಅವ್ರಿಗೆ. ಓಕೆ, ಎರಡು ಕಡೆ ಬೆಳೆದಿದೆ ಸರ್. ಓಕೆ. ಈಗ ಸರ್ಜರಿ ಮಾಡಿದ್ದಾರೆ. ಉಸಿರಿಡ್ಕೊಂಡಂಗಾಗಿ ಎಲ್ಲ ಪ್ರಾಬ್ಲಮ್ ಆಗಿತ್ತು ಸರ್. ಟ್ರೀಟ್ಮೆಂಟ್ ತಗೊಂಡಿದ್ದು ನಾವು ಧಾರವಾಡದಲ್ಲಿ SDM ಅಲ್ಲಿ. ಓಕೆ, ಇವಾಗ ಅದಕ್ಕೆ ಹೋಮಿಯೋಪತಿ ಅಂತ ಮಾಡೋಣ ಅಂತ ಇದೀವಿ. ಅದಕ್ಕೆ ಏನಾದ್ರು ಸಜೆಷನ್ ಕೊಡಿ ಸರ್ ಅದಕ್ಕೆ. ಓಕೆ. ಈಗ ದುರ್ಮಾಂಸ ಈಗ ನೋಡಿ ಅಮ್ಮ, ನೀವು ಒಂದ್ಸಲ ತೆಗಿಸ್ಬಿಟ್ಟಿದ್ದೀರಂದ್ರೂ ಅದು ಮತ್ತೆ ಒಂದ್ 2-3 ವರ್ಷ ಆದ್ಮೇಲೆ ತಿರ್ಗಾ ಬೆಳ್ಕೊಳ್ತದೆ. ಯಾಕೆ ಅಂದ್ರೆ ಅವ್ರಿಗೆ ಅಲರ್ಜಿಕ್ ತೊಂದರೆ ಇರೋದ್ರಿಂದ ಆ ದುರ್ಮಾಂಸ ಮತ್ತೆ ಪದೇ ಪದೇ ಬೆಳ್ಕೊಳ್ತಾ ಹೋಗುತ್ತೆ. ಅದಕ್ಕೋಸ್ಕರ ನಾವು ಆ ಒಳಗಡೆ ಅಲರ್ಜಿ ಪ್ರಾಬ್ಲಮ್ನ ಪೂರ್ತಿಯಾಗಿ ಕ್ಲಿಯರ್ ಮಾಡ್ಬೇಕಾಗಿರುತ್ತೆ. ಆದ್ರೆ ನೀವು ಜಸ್ಟ್ ದುರ್ಮಾಂಸ ಬೆಳೆದಿದೆ ಅದಕ್ಕೆ ಆಪರೇಷನ್ ಮಾಡಿಸ್ಕೊಂಡ್ರೆ ಮತ್ತೆ ಸ್ವಲ್ಪ ದಿನ ಆದ್ಮೇಲೆ ಮತ್ತೆ ಬೆಳ್ಕೊಳ್ಳೋ ಚಾನ್ಸಸ್ ನಾವು ಎಷ್ಟೋ ಜನಕ್ಕೆ ನೋಡ್ತೀವಿ. ಅದಕ್ಕೆ ಇದಕ್ಕೆ ಶಾಶ್ವತವಾಗಿ ಪರಿಹಾರ ಅಂದ್ರೆ ಹೋಮಿಯೋಪತಿ ಅಂತಾನೆ ಹೇಳ್ತೀವಿ. ಅದಕ್ಕೆ ನಮ್ ಕಡೆ ಬಂದಾಗ ನಾವು ಎಷ್ಟು ವರ್ಷದಿಂದ ಇದೆ, ಅವ್ರಿಗೆ ಎಷ್ಟು ಸಮಸ್ಯೆ ಆಗಿದೆ ಅನ್ನೋದು, ನಿಮ್ ದೋಸ್ತಾಗ ಏನಾದ್ರು ಈ ತರ ಎಕ್ಸ್ರೇದಾಗಲಿ ರಿಪೋರ್ಟ್ಸ್ ಇಲ್ಲ ಬ್ಲಡ್ ರಿಪೋರ್ಟ್ಸ್ ಏನಾದ್ರು ಇದ್ರೂ ತಗೊಂಬನ್ನಿ. ಅದು ನೋಡ್ಕೊಂಡು ನಾವು ಟ್ರೀಟ್ಮೆಂಟ್ ಅನ್ನೋದು ಇಷ್ಟು ದಿನದವರೆಗೆ ಇರುತ್ತೆ ಅಂತ ಹೇಳ್ತೀವಿ. ಅಷ್ಟು ದಿನದವರೆಗೂ ನೀವು ಕರೆಕ್ಟ್ ಆಗಿ ತಗೊಂತಾ ಇದ್ರೆ ಖಂಡಿತವಾಗೂ ಆ ಸಮಸ್ಯೆ ಪೂರ್ತಿಯಾಗಿ ಕ್ಲಿಯರ್ ಆಗುತ್ತೆ. ಪದೇ ಪದೇ ಈ ತರ ದುರ್ಮಾಂಸ ಬೆಳಿಲಾರ್ದಂಗೂ ನಾವು ನೋಡ್ಕೋಬಹುದು. ಮತ್ತೆ ಅವ್ರ ಫ್ಯೂಚರ್ ಅಲ್ಲಿ ಇದರಿಂದ ಆಗೋ ಅಡ್ಡ ಪರಿಣಾಮಗಳಿರುತ್ತೆ, ಕಾಂಪ್ಲಿಕೇಶನ್ಸ್ ಇರುತ್ತೆ, ಅದನ್ನು ನಾವು ತಡೆ ಕಟ್ಬೋದು ಅಂತ ಹೇಳ್ಬೋದು. ಧನ್ಯವಾದಗಳು ಉಮಾ ಅವರೇ ಕರೆ ಮಾಡಿದ್ದಕ್ಕೆ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಹೋಮಿಯೋಪತಿ ಕ್ಲಿನಿಕ್ ಅವ್ರದ್ದು ನಂಬರ್ ಬರ್ತಿದೆ. ಆ ನಂಬರ್ಗೆ ಕರೆ ಮಾಡಿ ತಾವು ಯಾವುದೇ ರೀತಿಯ ಆರೋಗ್ಯದ ಸಮಸ್ಯೆಗಳಿಗೆ ಪರಿಹಾರವನ್ನು ತಿಳ್ಕೊಳ್ಬಹುದು. ಈಗ ಮತ್ತೊಂದು ಕರೆ ರೆಡಿ ಇದೆ, ನೋಡೋಣ. ಹಲೋ ಹಲೋ, ನಮಸ್ಕಾರಮ್ಮ. ನಮಸ್ತೆ ಮೇಡಮ್. ತಮ್ಮ ಹೆಸರು? ನನ್ನ ಹೆಸರು ಇಂದ್ರ ಅಂತ ಮೇಡಮ್, ಬೆಂಗಳೂರಿಂದ ಮಾತಾಡ್ತಾ ಇರೋದು. ಓಕೆ, ಇವತ್ತು ಅಸ್ತಮ ಮತ್ತು ಅಲರ್ಜಿ ಬಗ್ಗೆ ಮಾತನಾಡ್ತಿದ್ವಿ. ಡಾಕ್ಟರ್ ಶಿವರಾಜ್ ಅವರಿದ್ದಾರೆ, ಮಾತನಾಡಿ. ಹಲೋ, ಹೇಳಿ ಅಮ್ಮ. ನಮಸ್ತೆ ಸರ್. ನಮಸ್ಕಾರ, ಹೇಳಿ ಏನ್ ಸಮಸ್ಯೆ ಇರೋದು? ಸರ್, ನನಗೆ ಈ ನಡುವೆ ಎಲ್ಲ ತುಂಬಾ ಸೀನು ಅಂತ ಸಿಕ್ಕಾಪಟ್ಟೆ ಸೀನು ಸರ್, ಒಂದು 15 ಡೇಸ್. ಓಕೆ, ಅದಕ್ಕಿಂತ ಮುಂಚೆ ಮಧ್ಯರಾತ್ರಿ ಮಲಗಿದ್ರು ಬರುತ್ತೆ, ಒಂದೊಂದ್ಸರಿ ಬೆಳಿಗ್ಗೆ ಎದ್ದ ತಕ್ಷಣ ಶುರು ಆಗುತ್ತೆ, ಸಿಕ್ಕಾಪಟ್ಟೆ ಸೀನು. ಓಕೆ, ಅದ್ರ ಜೊತೆಗೆ ಏನಾದ್ರು ಅಂದ್ರೆ ಈ ತರ ರನ್ನಿಂಗ್ ನೋಸ್, ಮೂಗ್ ಸೋರೋದಾಗ್ಲಿ ಮೂಗ್ ಕಟ್ಕೊಳ್ಳೋದಾಗ್ಲಿ ಸಮಸ್ಯೆ ಆಗ್ತಿದ್ಯಾ? ಮೂಗ್ ಕಟ್ಕೊಳ್ಳೋದಾಗಲ್ಲ ಸರ್, ಸೋರುತ್ತೆ ಸರ್ ತುಂಬಾ. ಓಕೆ, ಆತರ ಇದ್ದಾಗ ನೀವು ಈ ತರ ಸ್ಟಾರ್ಟಿಂಗ್ ಸ್ಟೇಜಸ್ ಅಲ್ಲಿ ಈ ತರ ಲಕ್ಷಣಗಳು ಕಾಣ್ತಾ ಇದ್ರೆ ಅದಕ್ಕೆ ಅಂತ ಸುಮ್ಮನೆ ಅಲರ್ಜಿಕ್ ಟ್ಯಾಬ್ಲೆಟ್ಸ್ ತಗೊಳಕ್ ಹೋಗ್ಬೇಡಿ. ಯಾಕಂದ್ರೆ ತಗೊಂಡಾಗ ಮಾತ್ರ ನಿಮ್ಗೆ ಅದು ಕಂಟ್ರೋಲ್ ಆಗಿರುತ್ತೆ. ಪೂರ್ತಿಯಾಗಿ ಹೋಗ್ಬೇಕು ಅಂದ್ರೆ ನಿಮ್ ಫಸ್ಟ್ ಅಲರ್ಜಿ ಒಳಗಡೆಯಿಂದಾನೇ ವಾಸಿ ಆಗ್ಬೇಕು. ಆ ಕಾರಣದಿಂದ ನೀವು ದಯವಿಟ್ಟು ಒಂದ್ಸಲ ನಮ್ಮ ಹೋಮಿಯೋಪತಿ ಕ್ಲಿನಿಕ್ ಬಂದು ಭೇಟಿ ಮಾಡಿ. ಈಗ ತಾನೇ ಜಸ್ಟ್ 15 ಡೇಸ್ ಇಂದ ತರ ಸಮಸ್ಯೆ ಆಗ್ತಿದೆ ಅಂತ ಹೇಳ್ತಿದ್ದೀರಾ. ಅದಕ್ಕೆ ಆದಷ್ಟು ಬೇಗನೆ ಬಂದ್ರೆ ನಾವು ಅದನ್ನ ಬೇಗನೆ ಕಂಟ್ರೋಲ್ ಮಾಡಿಸ್ಬೋದು. ಯಾಕಂದ್ರೆ ಅದು ಅತಿಯಾಗಿ ಆಯ್ತು, ಜಾಸ್ತಿ ಆಯ್ತು ಅಂದ್ರೆ ಮತ್ತೆ ಟ್ರೀಟ್ಮೆಂಟ್ ಕೂಡ ಜಾಸ್ತಿ ದಿನದವರೆಗೂ ಬೇಕಾಗುತ್ತೆ. ಅದಕ್ಕೋಸ್ಕರ ಈಗ ತಾನೇ ಶುರುವಾಗಿದೆ ಅಂದಾಗ ಅದನ್ನ ನಾವು ಬೇಗನೆ ವಾಸಿ ಮಾಡ್ಬೋದು. ಮತ್ತೆ ಪದೇ ಪದೇ ಫ್ಯೂಚರ್ ಅಲ್ಲಿ ಬರ್ಲಾರ್ದಂಗೂ ನಾವು ಹೋಮಿಯೋಪತಿಕ್ ಮೆಡಿಸಿನ್ಸ್ ಕೊಡ್ತಾ ಹೋದಷ್ಟು ಅದನ್ನ ತಡೆಗಟ್ಬೋದು ಅಂತ ಹೇಳ್ಬೋದಮ್ಮ. ಧನ್ಯವಾದಗಳು ಮಾ ಕರೆ ಮಾಡಿದ್ದಕ್ಕೆ. ಬೆಂಗಳೂರಿನಲ್ಲಿ ಮಲ್ಲೇಶ್ವರಂ, ಜಯನಗರ ಕಡೆ ಹಲವಾರು ಒಂದು ನಮ್ಮ ಹೋಮಿಯೋಪತಿ ಕೇಂದ್ರಗಳಿದೆ. 2 ಕಡೆ ಇದೆ, ಇನ್ನು ದಾವಣಗೆರೆ, ಹುಬ್ಬಳ್ಳಿ, ಈ ತರ ಮೈಸೂರಿನಲ್ಲೂ ಕೂಡ ನಮ್ಮ ಹೋಮಿಯೋಪತಿ ಕ್ಲಿನಿಕ್ ಇದೆ. ಅಲ್ಲಿಗೆ ಹೋಗಿ ಭೇಟಿ ನೀಡಿ. ಇನ್ನು ಡಾಕ್ಟರ್, ಈ ಒಂದು ಅಲರ್ಜಿ ಬಗ್ಗೆ ಮಾತನಾಡುವ ವಿಷಯ ಅಂತಂದ್ರೆ, ಇನ್ನು ಕರಿದ ಪದಾರ್ಥಗಳ ತಿಂದ್ರೆ ಜಸ್ಟ್ ನಾವು ಇಚ್ಚಿಂಗ್ ಮಾಡ್ಕೊಳ್ತೀವಿ ಅಷ್ಟೇ ಕೈಯಲ್ಲಿ, ಅವಾಗ ಚಿಕ್ಕದಾಗಿ ಗುಳ್ಳೆ ಬರಕ್ ಶುರು ಮಾಡುತ್ತೆ. ಯಾವ್ದು ಒಂದು ಎಣ್ಣೆಯಲ್ಲಿ ವ್ಯತ್ಯಾಸ ಆಗಿ ಈ ತರ ಬರುತ್ತಾ, ಆಹಾರ ಪದಾರ್ಥಗಳಲ್ಲಿ ವ್ಯತ್ಯಾಸ ಆಗಿ ಬರೋದಾ? ಹೌದು, ಈಗ ಕೆಲವೊಬ್ಬರಿಗೆ ಈ ತರದ ಅಲರ್ಜಿ ಅಂದ್ರೆ ಶ್ವಾಸಕೋಶಗಳು ತೊಂದರೆ ಇರೋದ್ರಿಂದ ಅದು ಸ್ಕಿನ್ ಅಲರ್ಜಿಗೂ ಪರಿವರ್ತನೆ ಆಗೋದು ನಾವು ಬಹಳ ನೋಡ್ತೀವಿ. ಅಂದ್ರೆ ಇವೆರಡು ಆಲ್ಟರ್ನೇಟಿಂಗ್ ಡಿಸೀಸ್ ಅಂತ ಹೇಳ್ತೀವಿ. ಅಂದ್ರೆ ಜೊತೆಗೆ ಇರೋದು. ಯಾವಾಗ ನಮ್ಗೆ ಡಸ್ಟ್ ನಾವು ಅತಿಯಾಗಿ ತಗೊಂತೀವಿ, ಇಲ್ಲ ಎಣ್ಣೆ ಪದಾರ್ಥ ನಮ್ಗೆ ಸೆಟ್ ಆಗ್ಲಾರ್ದು ನಾವೇನಾದ್ರು ತಗೊಂಡಿದ್ರೆ, ಇಲ್ಲ ಮಸಾಲದಾಗ್ಲಿ ಖಾರದ್ದಾಗ್ಲಿ ಅದು ನಮ್ಗೆ ಸೆಟ್ ಆಗಿರ್ಲಿಲ್ಲ ಅಂದಾಗ ಈ ತರದ್ದು ಚರ್ಮ ಸಮಸ್ಯೆಗಳು ನಮಗೆ ಕಾಣಿಸ್ಕೊಳ್ತಾ ಹೋಗುತ್ತೆ. ಅಂದ್ರೆ ಈ ತರ ನವೆ ಬರೋದಾಗ್ಲಿ, ಇಲ್ಲ ಸಣ್ಣ ಗುಳೆ ಬರೋದಾಗ್ಲಿ, ಅಲರ್ಜಿಕ್ ಗುಳೆ ಅಂತ ಹೇಳ್ತೀವಿ ಅದಕ್ಕೆ. ಆ ತರ ಅಲರ್ಜಿಕ್ ನಮಗೆ ಸಮಸ್ಯೆ, ಅರ್ಟಿಕೇರಿಯಾ ಸಮಸ್ಯೆ ಕಾಣಿಸ್ಕೋಬಹುದು. ಆ ಕಾರಣದಿಂದ ಫಸ್ಟ್ ಅವ್ರಿಗೆ ಚರ್ಮದ ಕಾಯಿಲೆ ಜೊತೆಗೆ ಈ ತರದ್ದು ನಮ್ಗೆ ಶ್ವಾಸಕೋಶಗಳು ತೊಂದರೆ, ಈ ತರ ಅಲರ್ಜಿಕ್ ಅಂದ್ರೆ ಮೂಗ್ ಸೋರೋದಾಗ್ಲಿ, ಸೀನ್ಗಳು ಬರೋದಾಗ್ಲಿ ಸಮಸ್ಯೆ ಜೊತೆಗೆ ಇದ್ದಾಗ ನಾವು ಅದಕ್ಕೆ ಫಸ್ಟ್ ಅವ್ರಿಗೆ ಬ್ಲಡ್ ಚೆಕ್ಅಪ್ ಅನ್ನೋದು ಮಾಡಿಸೋದು ಬಹಳ ಇಂಪಾರ್ಟೆಂಟ್. ರಕ್ತದಲ್ಲಿ ನಮ್ಗೆ ಯಾವಾಗ AEC ಅನ್ನೋದು ಕೌಂಟ್ ನಮ್ಗೆ ಅತಿಯಾಗಿ ಆಗಿರುತ್ತೆ ಅಂದ್ರೆ ಅಬ್ಸಲ್ಯೂಟ್ ಯೂಸಿನೋಫಿಲಿಕ್ ಕೌಂಟ್ ಅಂತ ಹೇಳ್ತೀವಿ. ಅಂದ್ರೆ ಯೂಸಿನೋಫಿಲಿಕ್ ನಮ್ಗೆ ಸಂಖ್ಯೆ ಜಾಸ್ತಿ ಆಗಿತ್ತು ಅಂದಾಗ ನಮ್ಗೆ ಈ ತರ ಅಲರ್ಜಿಕ್ ಸಮಸ್ಯೆ ಜಾಸ್ತಿ ಆಗುತ್ತಾ ಹೋಗುತ್ತೆ ರಕ್ತ ದೇಹದಲ್ಲಿ ಅಂತ ಹೇಳ್ತೀವಿ. ಆ ಕಾರಣದಿಂದ ಫಸ್ಟ್ ಆ ತರ ರಕ್ತ ಪರೀಕ್ಷೆ ಮಾಡಿಸಿದಾಗ ಅದೇನಾದ್ರು ಅವ್ರಿಗೆ ಕೌಂಟ್ ಜಾಸ್ತಿ ತೋರಿಸ್ತು ಅಂದಾಗ ನಾವು ಅದನ್ನ ಫಸ್ಟ್ ಕಂಟ್ರೋಲ್ ಮಾಡಿಸ್ಬೇಕಾಗಿರುತ್ತೆ. ಅದ್ರ ಜೊತೆಗೆ ಅವ್ರಿಗೆ ಯಾವ ತರ ಆಹಾರ ಅವ್ರು ತಗೋಬೇಕು, ಯಾವ ತರ ಜೀವನ ಶೈಲಿ ಇರ್ಬೇಕು
ಅನ್ನೋದು ನಾವು ಹೇಳ್ಕೊಡ್ಬೇಕಾಗುತ್ತೆ. ಎಷ್ಟೋ ಜನಕ್ಕೆ ಯಾವ್ದು ತಗೊಂಡ್ರೆ ನಮ್ಗೆ ಜಾಸ್ತಿ ಆಗುತ್ತೆ, ಯಾವ್ದು ತಗೋಬಾರ್ದು, ಯಾವ್ದು ತಗೋಬೇಕನ್ನೋದು ಐಡಿಯಾ ಇರೋದಿಲ್ಲ. ಅದಕ್ಕೋಸ್ಕರ ನಮ್ ಕಡೆ ಬಂದಾಗ ನಾವು ಮೆಡಿಸಿನ್ಸ್ ಜೊತೆಗೆ ಅವ್ರದ್ದು ಯಾವ ತರ ಆಹಾರ ತಗೋಬೇಕು, ಯಾವ ತರ ಜೀವನ ಶೈಲಿ ನಡೆಸ್ಕೋಬೇಕು, ಮತ್ತೆ ಎಷ್ಟು ಟೈಮ್ ವರ್ಗು ಅವ್ರು ರೆಸ್ಟ್ ತಗೋಬೇಕು, ಅದನ್ನು ಹೇಳ್ಕೊಡ್ತಾ ಹೋಗುತ್ತೆ. ಮತ್ತೆ ಅದರಿಂದ ಆಚೆ ಬರಕ್ಕೆ ಯಾವ ತರ ನಾವು ಎಕ್ಸಸೈಸ್ಗಳು ಮಾಡ್ಕೋಬೇಕು ಅನ್ನೋದು ಹೇಳ್ಕೊಡ್ತಾ ಹೋಗ್ತೀವಿ. ಮೆಡಿಸಿನ್ಸ್ ಜೊತೆಗೆ ಅದೆಲ್ಲ ಫಾಲೋ ಮಾಡ್ತಾ ಇದ್ರೆ ಪೇಷಂಟ್ಸ್ ಅದು ಬೇಗನೆ ಕಂಟ್ರೋಲ್ ಬರಕ್ಕೆ ಸಾಧ್ಯತೆ ಆಗುತ್ತೆ ಅಂತ ಹೇಳ್ಬೋದು. ಓಕೆ ಡಾಕ್ಟರ್, ಇನ್ನು ನಾವು ಮಳೆಗಾಲದಲ್ಲಿ ಇದೀವಿ, ತುಂಬಾ ಶೀತ ನೆಗಡಿ ಆಗುವಂತ ಚಾನ್ಸಸ್ ಜಾಸ್ತಿ ಇದೆ. ಮಳೆಗಾಲದಲ್ಲಿ ಆರೋಗ್ಯಕರವಾದಂತ ಒಂದು ಸಮಸ್ಯೆಗಳು ನಮ್ಮನ್ನ ಎದುರಾಗುತ್ತೆ. ಈ ಒಂದು ಟೈಮ್ ಅಲ್ಲಿ ಯಾವ ರೀತಿ ನಾವು ಮುನ್ಸೂಚನೆಯನ್ನ ತಗೊಳ್ಬಹುದು? ಈಗ ನಮ್ದೇ ಕೋಲ್ಡ್ ಬಾಡಿ ಇದೆ ಅಂತ ನಮ್ಗೆ ಗೊತ್ತಾದಾಗ ನಾವು ಆದಷ್ಟು ಪ್ರಿಕಾಷನ್ಸ್ ತಗೊಳ್ಳೋದು ಬಹಳ ಇಂಪಾರ್ಟೆಂಟ್. ಫಾರ್ ಎಕ್ಸಾಂಪಲ್, ಈಗ ಮಳೆಗಾಲದಲ್ಲಿ ನಮ್ಗೆ ಆದಷ್ಟು ನಮ್ದು ಹೆಡ್ ನಮ್ಗೆ ನೆನೀಲಾರ್ದಂಗೆ ನಾವು ನೋಡ್ಕೊಳ್ಳೋದು ಬಹಳ ಆಗತ್ತೆ. ಯಾಕಂದ್ರೆ ನಾನು ಸ್ಟಾರ್ಟಿಂಗ್ ಅಲ್ಲಿ ಹೇಳ್ದೆ, ಹೆಡ್ ಬಾತ್ ನಾವು ಮಾಡ್ಕೊಂಡಾಗ ಬೇಗನೆ ನಮ್ಗೆ ಶೀತ ಸ್ಟಾರ್ಟ್ ಆಗೋದು ಬಹಳ ಎಫೆಕ್ಟ್ ಆಗುತ್ತೆ. ಅದಕ್ಕೋಸ್ಕರನೇ ನಾವು ಹೆಡ್ ಆದಷ್ಟು ಅದು ವೆಟ್ ಆಗ್ಲಾರ್ದಂಗೆ ನೋಡ್ಕೊಳ್ಳೋದು ಬಹಳ ಆಗತ್ತೆ. ಅಂದ್ರೆ ಮಳೆಯಲ್ಲಿ ನೆಲ್ಲಿಲಾರ್ದಂಗೆ ನಾವು ನೋಡ್ಕೊಳ್ಳೋದು ಬಹಳ ಆಗತ್ತೆ. ಬೈ ಮಿಸ್ಟೇಕ್ ಏನಾದ್ರು ನೆಂದ್ರೂ ನಾವು ಬೇಗನೆ ಅದನ್ನ ಅಂದ್ರೆ ಹೇರ್ ನ ಡ್ರೈ ಮಾಡ್ಕೊಳ್ಳೋದು ಬಹಳ ಆಗತ್ತೆ. ಯಾಕಂದ್ರೆ ಹೇರ್ಸ್ ನಮ್ಗೆ ಎಷ್ಟು ವೆಟ್ ಆಗಿರುತ್ತೋ ಅಷ್ಟು ನಮ್ಗೆ ಬೇಗನೆ ಶೀತ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ನಿಮ್ ಜೊತೆ ಮತ್ತಷ್ಟು ಮಾತಾಡ್ತೀನಿ. ಒಬ್ರು ಕಾಲರ್ ರೆಡಿ ಇದ್ದಾರೆ, ನೋಡೋಣ. ಹಲೋ ಹಲೋ, ನಮಸ್ಕಾರ. ನಮಸ್ಕಾರ ಮೇಡಮ್. ತಮ್ಮ ಹೆಸರು? ರವಿ ಅಂತೇಳಿ. ಎಲ್ಲಿಂದ ಕರೆ ಮಾಡ್ತಿರೋದು ರವಿ ಅವರೇ? ನಾವು ಹೊಸಪೇಟೆಯಿಂದ. ಓಕೆ, ಡಾಕ್ಟರ್ ಶಿವರಾಜ್ ಅವರಿದ್ದಾರೆ. ಅಲರ್ಜಿ ಮತ್ತು ಆಸ್ತಮದ ಬಗ್ಗೆ ಮಾತಾಡ್ತಿದೀವಿ, ಮಾತನಾಡಿ. ಸರ್ ನಮಸ್ಕಾರ. ನಮಸ್ಕಾರ, ಹೇಳಿ, ಏನ್ ಸಮಸ್ಯೆ ಇರೋದು? ಸರ್, ಇದು ನನಗೆ ಅಸ್ತಮಾ ಪ್ರಾಬ್ಲಮ್ ಇದೆ. ಓಕೆ, ಎಷ್ಟು ವರ್ಷದಿಂದ ಸಮಸ್ಯೆ ಇರೋದು? ಮೋಸ್ಟ್ಲಿ ಚೈಲ್ಡ್ಹುಡ್ ಇಂದನೂ ಇದೆ ಸರ್ ನನಗೆ. ಓಕೆ, ತೋರಿಸ್ಕೊಂಡಿದ್ದೀರಾ? ಟ್ರೀಟ್ಮೆಂಟ್ ತಗೊಂತಾ ಇದ್ದೀರಾ? ಸರ್ ತಗೋತಾ ಇದ್ವಿ. ಇನ್ಹೇಲರ್ ಅಂತ ಹೇಳಿ ಕೊಟ್ಟಿದ್ದಾರೆ. ಓಕೆ, ಅದು ರೆಗ್ಯುಲರ್ ಬರಲ್ಲ ಸರ್ ನನಗೆ, ಯಾವಾಗಾದ್ರೂ ಸೀಸನಲ್ ಬರುತ್ತೆ. ಹೌದು, ಈ ತರ ಸೀಸನಲ್ ನಾನು ಹೇಳ್ತಾ ಇದ್ದೆ. ಮಳೆಗಾಲ ಚಳಿಗಾಲದಲ್ಲಿ ಜಾಸ್ತಿ ಆಗ್ತೋ ಸಮಸ್ಯೆ ಅಂದ್ರೆ ಅಸ್ತಮಾ ಅಂತಾನೆ ಹೇಳ್ತೀವಿ. ಆದ್ರೆ ನಿಮ್ಗೆ ಬಿಸಿಲುಗಾಲದಲ್ಲಿ ಇಷ್ಟು ಸಮಸ್ಯೆ ಕಾಣಿಸ್ಕೊಳ್ಳೋದಿಲ್ಲ. ಆದ್ರೂ ನೀವು ಪದೇ ಪದೇ ಇನ್ನೆಲ್ಲಾರು ಯೂಸ್ ಮಾಡ್ತಾ ಇದ್ರು ಅದು ಟೈಮಿಂಗ್ ಹೆಲ್ಪ್ ಆಗುತ್ತೆ ಆಗ್ಲಿ, ಆ ಸಮಸ್ಯೆ ಪೂರ್ತಿಯಾಗಿ ಹೋಗಕ್ಕೆ ನಿಮ್ಗೆ ಆಗೋದಿಲ್ಲ ಅಂತ ಹೇಳ್ಬೋದು. ಆ ಕಾರಣದಿಂದ ಅದು ಪೂರ್ತಿಯಾಗಿ ವಾಸಿ ಆಗ್ಬೇಕು ಅಂದ್ರೆ ನೀವು ಏನ್ ಹೇಳಿದ್ರಿ ಚಿಕ್ಕ ವಯಸ್ಸಿಂದಾನೇ ಸಮಸ್ಯೆ ಇದೆ ಅಂತ, ಅದು ಫಸ್ಟ್ ನಾವು ಏನ್ ಇಮ್ಯುನಿಟಿ ಲೆವೆಲ್ಸ್ ಅಂದ್ರೆ ರೋಗ ನಿರೋಧಕ ಶಕ್ತಿ ಕಮ್ಮಿ ಇದ್ದಾಗೆ ಆತರ ಚಿಕ್ಕ ವಯಸ್ಸಿಂದಾನೇ ನಮ್ಗೆ ಈ ತರ ಅಸ್ತಮಾ ಸಮಸ್ಯೆ ಕಾಣಿಸ್ಕೊಳ್ಳೋ ಚಾನ್ಸಸ್ ಇರುತ್ತೆ, ಇಲ್ಲ ವಂಶ ಪಾರಂಪರ್ಯವಾಗಿನೂ ಬಂದಿರೋ ಚಾನ್ಸಸ್ ಇರುತ್ತೆ. ಆ ಕಾರಣದಿಂದ ಫಸ್ಟ್ ನಮ್ ಕಡೆ ಒಂದ್ಸಲ ಬಂದು ಭೇಟಿ ಮಾಡಿ ನಿಮ್ದು ಫಸ್ಟ್ ಕೇಸ್ ಡೀಟೇಲ್ಸ್ ನಾವೆಲ್ಲ ತಗೊಂಡಾದ್ಮೇಲೆ ಇಷ್ಟು ದಿನದವರೆಗೂ ನಿಮ್ಗೆ ಟ್ರೀಟ್ಮೆಂಟ್ ಬೇಕಾಗುತ್ತೆ ಅನ್ನೋದು ಹೇಳ್ತೀವಿ. ಅಷ್ಟು ದಿನದವರೆಗೂ ನೀವು ಕರೆಕ್ಟ್ ಆಗಿ ತಗೊಂತ ಹೋದ್ರೆ ಖಂಡಿತವಾಗೂ ನಿಮ್ಮದು ಫ್ಯೂಚರ್ ಅಲ್ಲಿ ಇನ್ನೇಲರ್ ಯೂಸ್ ಮಾಡ್ಲಾರ್ದಷ್ಟು ಅಂದ್ರೆ ಅದು ಯೂಸ್ ಮಾಡೋ ನೆಸೆಸಿಟಿ ನಿಮ್ಗೆ ಬೀಳಾರ್ದಂಗೂ ನಾವು ಹೋಮಿಯೋಪತಿಕ್ ಮೆಡಿಸಿನ್ಸ್ ಕೊಡ್ತಾ ಹೋದಷ್ಟು ಕಂಟ್ರೋಲ್ ಆಗುತ್ತೆ. ಮತ್ತೆ ಫ್ಯೂಚರ್ ಅಲ್ಲಿ ಅಂದ್ರೆ ಸೀಸನ್ ವೈಸ್ನು ನಿಮ್ಗೆ ಅದು ಕಂಟ್ರೋಲಿಂಗ್ ಕೆಪಾಸಿಟಿ ಬೆಳೆಸೋಷ್ಟು ಹೋಮಿಯೋಪತಿಕ್ ಮೆಡಿಸಿನ್ಸ್ ನಿಮ್ಗೆ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬೋದು. ಧನ್ಯವಾದಗಳು ರವಿ ಅವರೇ ಕರೆ ಮಾಡಿದ್ದಕ್ಕೆ. ಈಗ ಮತ್ತೊಂದು ಕರೆ ರೆಡಿ ಇದೆ, ನೋಡೋಣ. ಹಲೋ, ನಮಸ್ಕಾರ, ಯಾರಿದು? ವಿಜಯ ಅಂತ ಚಾಮರಾಜನಗರದಿಂದ ಮಾತಾಡ್ತಾ ಇದ್ದೀನಿ. ಓಕೆ, ಡಾಕ್ಟರ್ ಶಿವರಾಜ್ ಅವರಿದ್ದಾರೆ, ಮಾತನಾಡಿ. ಸ್ವಲ್ಪ ಅಲರ್ಜಿ ಯಾವಾಗ್ಲೂ ಮೂಗ್ ಕಟ್ಟುತ್ತೆ ಸರ್, ಏನ್ ಮಾಡುದು ಸರ್ ಅದಕ್ಕೆ? ಯಾವಾಗಿಂದ ಸಮಸ್ಯೆ ಕಾಣಿಸ್ತಿರೋದು ನಿಮ್ಗೆ? ಸರ್ ಒಂದು 5-6 ವರ್ಷದಿಂದ ಕಾಣಿಸ್ತಿದೆ ಸರ್. ಓಕೆ, ಟ್ರೀಟ್ಮೆಂಟ್ ತಗೊಂತಿದ್ದೀರಾ ಏನಾದ್ರೂ ಅದಕ್ಕೆ? ಮೇಡಮ್ ಎಲ್ಲ ಇಂಗ್ಲಿಷ್ ಮೆಡಿಸಿನ್ ತಗೊಂಡಾಯ್ತು, ಆಮೇಲೆ ಈಗ ಆಯುರ್ವೇದಿಕ್ ಅಂದ್ಬಿಟ್ಟು ಯಾವ್ದೋ ಒಂದು ಮೆಡಿಸಿನ್ ತಗೊಂಡಿದೆ. ಓಕೆ, ಈಗ ಅದು ಇಂಗ್ಲಿಷ್ ಮೆಡಿಸಿನ್ ಸರ್ ಈಗ ಎಲ್ಲ ಮೂಗ್ ಕಟ್ಟಿ ಈ ಟೈಮ್ ಅಲ್ಲಿ ಮಾತ್ರ ಬಹಳ ತೊಂದ್ರೆ. ಹೌದು, ಆತರ ಸಮಸ್ಯೆ ಆಗ್ತಿದ್ದಾಗ ನಾನು ಹೇಳ್ತಾ ಇದ್ದೆ, ಫಸ್ಟ್ ನಮ್ಗೆ ಕೋಲ್ಡ್ ತಡ್ಕೊಳ್ಳೋಷ್ಟು ಕೆಪಾಸಿಟಿ ನಾವು ಬೆಳೆಸ್ಕೋಬೇಕಾಗುತ್ತೆ. ಅದು ನಾವು ಮೆಡಿಸಿನ್ಸ್ ಮುಖಾಂತರನೇ ನಿಮ್ಗೆ ಹೆಲ್ಪ್ ಮಾಡಿದಾಗ ಅದು ಖಂಡಿತವಾಗೂ ಅದು ಕ್ಲಿಯರ್ ಆಗ್ತಾ ಹೋಗುತ್ತೆ. ಅದಕ್ಕೆ ಈಗ್ಲಾದ್ರೂ ನಿಮ್ಗೆ ಇಷ್ಟು ಸಮಸ್ಯೆ ಆಗ್ತಾ ಇದ್ರು ಆ ಮೆಡಿಸಿನ್ಸ್ ಇಂದ ಹೆಲ್ಪ್ ಆಗ್ಲಿಲ್ಲ ಅಂದ್ರೆ ಖಂಡಿತವಾಗೂ ನಮ್ಮ ಹೋಮಿಯೋಪತಿ ಕ್ಲಿನಿಕ್ ಬಂದು ಭೇಟಿ ಮಾಡಿ. ನಾನು ಹೇಳ್ದೆ, ಎಲ್ಲಾನು ನಾವು ಕೇಸ್ ಹಿಸ್ಟ್ರಿ ತಗೋಬೇಕಾಗುತ್ತೆ, ಎಲ್ಲಾರ್ದು ಡಿಫ್ರೆಂಟ್ ಆಗಿ ನಾವು ತಗೋಬೇಕಾಗುತ್ತೆ. ಎಲ್ಲರಿಗೂ ಅಸ್ತಮಾ ಇದ್ರು ಎಲ್ಲರಿಗೂ ಒಂದೇ ತರ ಮೆಡಿಸಿನ್ಸ್ ಇರೋದಿಲ್ಲ. ಅವ್ರವ್ರಿಗೆ ತೊಂದರೆಗಳು ಬಂದಿರೋದು ಎಷ್ಟು ವರ್ಷದಿಂದ ಇದೆ, ಅವ್ರಿಗೆ ಯಾವ ಕಾರಣದಿಂದ ಬಂದಿದೆ, ಅದೆಲ್ಲ ನಾವು ತಿಳ್ಕೊಂಡೆ ನಾವು ಟ್ರೀಟ್ಮೆಂಟ್ ಇಷ್ಟು ದಿನದವರೆಗೂ ಬೇಕಾಗುತ್ತೆ ಅನ್ನೋದು ಹೇಳ್ತೀವಿ. ಅಷ್ಟು ದಿನವರೆಗೂ ನೀವು ತಗೊಂತ ಹೋದ್ರೆ ಖಂಡಿತವಾಗೂ ನಿಮ್ಗೆ ಅದು ವಾಸಿ ಆಗುತ್ತೆ. ಮತ್ತೆ ಫ್ಯೂಚರ್ ಅಲ್ಲಿ ಮತ್ತೆ ಪದೇ ಪದೇ ಬರ್ಲಾರ್ದಂಗೂ ನಾವು ಹೋಮಿಯೋಪತಿಕ್ ಮೆಡಿಸಿನ್ಸ್ ಕೊಡ್ತಾ ಹೋದಷ್ಟು ಅದು ಕಂಟ್ರೋಲ್ ಆಗುತ್ತೆ ಅಂತ ಹೇಳ್ಬೋದು. ಧನ್ಯವಾದಗಳು ಸರ್ ಕರೆ ಮಾಡಿದ್ದಕ್ಕೆ. ಅಲರ್ಜಿ ಮತ್ತು ಅಸ್ತಮಕ್ಕೆ ಭಯ ಪಡೋ ಅವಶ್ಯಕತೆ ಇಲ್ಲ, ನಮ್ಮ ಹೋಮಿಯೋಪತಿನಲ್ಲಿ ಶಾಶ್ವತವಾದಂತ ಪರಿಹಾರವಿದೆ. ಇನ್ನು ಡಾಕ್ಟರ್, ಮಳೆಗಾಲದಲ್ಲಿ ನಾವು ನಮ್ಮ ಆರೋಗ್ಯವನ್ನು ಯಾವ ರೀತಿ ಸಂರಕ್ಷಣೆ ಮಾಡ್ಕೊಳ್ಬೇಕು ಅಂತ ತಿಳಿಸ್ಕೊಡಿ. ಈಗ ನೀವು ಆದಷ್ಟು ನಾನು ಹೇಳ್ತಾ ಇದ್ದೆ, ಹೆಡ್ ನಮ್ಗೆ ಅಂದ್ರೆ ವೆಟ್ ಆಗಿದ್ರೆ ಅದನ್ನ ಬೇಗ ನಾವು ಡ್ರೈ ಮಾಡ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್. ಅದ್ರ ಜೊತೆಗೆ ನಾವು ಡಸ್ಟ್, ಈಗ ನಾವು ಬ್ಯಾಂಗ್ಳೂರಲ್ಲಿ ನೋಡ್ತೀವಿ ಎಷ್ಟೋ
ಇದ್ರ ಪೊಲ್ಯೂಷನ್ ಆಗೋದ್ರಿಂದ ನಮಗೆ ಜಾಸ್ತಿ ಸಂಖ್ಯೆಯಲ್ಲಿ ಅಸ್ತಮಾ ಸಮಸ್ಯೆ ಇಲ್ಲ ಅಲರ್ಜಿ ಸಮಸ್ಯೆ ಪೇಷಂಟ್ಸ್ಗಳು ಕಾಣಿಸ್ತಾ ಇದ್ದಾರೆ. ಸ್ಪೆಷಲಿ ಈ ತರ ಮಳೆಗಾಲದಲ್ಲಾಗ್ಲಿ ಚಳಿಗಾಲದಲ್ಲಾಗ್ಲಿ ಇನ್ನೊಂದು ಇನ್ಫೆಕ್ಷನ್ಸ್ ಆಗೋದು ಸರ್ವಸಾಮಾನ್ಯ ಅಂತ ಹೇಳ್ಬೋದು ಈ ತರ ಸೀಸನ್ಸ್ ಅಲ್ಲಿ. ಅಂದ್ರೆ ನೀರ್ ಚೇಂಜ್ ಆಗೋದ್ರಿಂದ ಆಗ್ಲಿ ಇಲ್ಲ ಗಾಳಿಯಲ್ಲೇ ನಮ್ಗೆ ಎಷ್ಟೋ ಈ ತರ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಸ್ ಆಗುತ್ತೆ, ವೈರಲ್ ಇನ್ಫೆಕ್ಷನ್ಸ್ ಆಗುತ್ತೆ. ಆ ತರ ಇನ್ಫೆಕ್ಷನ್ಸ್ ಆಗೋದ್ರಿಂದನೂ ನಮ್ಗೆ ರೋಗ ನಿರೋಧಕ ಶಕ್ತಿ ಕಮ್ಮಿ ಆಗೋದ್ರಿಂದನೂ ನಮ್ಗೆ ಈ ತರದ್ದು ಅಸ್ತಮ ಸಮಸ್ಯೆ ಕಾಣಿಸ್ಕೋಬಹುದು, ಕಫ ಕಟ್ಕೊಳ್ಳೋ ಸಮಸ್ಯೆ ಆಗ್ಬೋದು, ಈ ತರ ಅಲರ್ಜಿಕ್ ಸಮಸ್ಯೆ ಆಗ್ಬೋದು. ಅಲರ್ಜಿಕ್ ಅದು ನಮ್ಗೆ ಈ ತರ ಸ್ನೀಸಿಂಗ್ ಆಗಿರ್ಬೋದು, ಅಂದ್ರೆ ಮೂಗ್ ಸೋರೋದಾಗ್ಲಿ ಆ ತರ ಸಮಸ್ಯೆನೂ ಆಗಿರ್ಬೋದು. ಇಲ್ಲ ಜೊತೆಗೆ ಈ ತರ ಸ್ಕಿನ್ ಇಚಿಂಗ್ದು ನಮ್ಗೆ ಅಲರ್ಜಿಕ್ ಸಮಸ್ಯೆ ಆಗ್ಬೋದು. ಆದ ಕಾರಣ ಅವ್ರಿಗೆ ಫಸ್ಟ್ ಇಮ್ಯುನಿಟಿ ಲೆವೆಲ್ಸ್ ನಾವು ಡೆವಲಪ್ಮೆಂಟ್ ಮಾಡೋದು ಬಹಳ ಇಂಪಾರ್ಟೆಂಟ್. ಅದ್ರ ಜೊತೆಗೆ ಅವ್ರಿಗೆ ಈ ತರ ಕೋಲ್ಡ್ ಕಂಟ್ರೋಲಿಂಗ್ ಕೆಪಾಸಿಟಿ ಬೆಳೆಸ್ಕೊಳ್ಳೋದು, ಜೊತೆಗೆ ಅವ್ರಿಗೆ ಯಾವ ತರ ಪ್ರಿಕಾಷನ್ಸ್ ಇರಬೇಕು. ಈಗ ಕೋಲ್ಡ್ ಬಾಡಿ ಇದ್ರೆ ಯಾವ ತರ ಪ್ರಿಕಾಷನ್ಸ್ ತಗೋಬೇಕು, ಹೀಟ್ ಬಾಡಿ ಇದ್ದವ್ರಿಗೆ ಯಾವ ತರ ಪ್ರಿಕಾಷನ್ಸ್ ತಗೋಬೇಕು. ನಾವು ಇನ್ನೊಂದು ಹೇಳ್ತೀವಿ ಅಂದ್ರೆ ಅತಿಯಾಗಿ ದೇಹ ಹೀಟ್ ಆದ್ರೂ ನಮ್ಗೆ ಕೋಲ್ಡ್ ಆಗ್ತಾ ಇರ್ತದೆ. ಅಷ್ಟೊಂದು ಜನನು ಎಷ್ಟೊಂದು ಪೇಷಂಟ್ಸ್ ಅದು ಹೇಳ್ತಾರೆ, ನಮ್ ಬಾಡಿ ಜಾಸ್ತಿ ಹೀಟ್ ಇದೆ ಸರ್ ಆದ್ರೂ ನಮ್ಗೆ ಕೋಲ್ಡ್ ಆಗ್ತಾ ಇದೆ ಅಂತ ಹೇಳ್ತಾರೆ. ಅಂದ್ರೆ ಆ ತರ ಕಂಡೀಷನ್ಸ್ ಇರ್ತಾರೆ. ಅದಕ್ಕೋಸ್ಕರ ಅಂತಾನೆ ನಾವು ಯಾವುದೇ ಪೇಷಂಟ್ಸ್ ಬಂದಾಗ್ನು ಅದು ಅವ್ರಿಗೆ ಇಂಡಿವಿಜುವಲ್ ಆಗಿ ಅಂದ್ರೆ ಅವ್ರ ಯಾವ ತರ ಲಕ್ಷಣಗಳಿದೆ, ಯಾವ ತರ ಸಮಸ್ಯೆ ಶುರುವಾಗಿದೆ ಅದೆಲ್ಲ ನಾವು ಡೀಟೇಲ್ಸ್ ತಗೊಂಡ್ಬಿಟ್ಟೆ ಅವ್ರಿಗೆ ಟ್ರೀಟ್ಮೆಂಟ್ ಅನ್ನೋದು ಕೊಡ್ತಾ ಹೋಗ್ತೀವಿ. ಅವಾಗ ಮಾತ್ರ ಅದು ಖಂಡಿತವಾಗಿ ಪೂರ್ತಿಯಾಗಿ ಅಂದ್ರೆ ಶಾಶ್ವತವಾಗಿ ಕ್ಲಿಯರ್ ಮಾಡ್ಬೋದು, ಪದೇ ಪದೇ ಬರ್ಲಾರ್ದಂಗೂ ನಾವು ತಡೆಗಟ್ಬೋದು ಅಂತ ಹೇಳ್ಬೋದು. ಓಕೆ ಡಾಕ್ಟರ್, ಇನ್ನೊಬ್ರು ಕಾಲರ್ ಹೇಳಿದ್ರು ದುರ್ಮಾಂಸ ಬೆಳೆದಿದೆ ಮೂಗಲ್ಲಿ ಅಂತ ಹೇಳಿ. ಮೂಗಲ್ಲಿ ದುರ್ಮಾಂಸ ಬೆಳೆಯೋದಕ್ಕೆ ಕಾರಣ ಏನು? ಈ ತರ ದುರ್ಮಾಂಸ ಬೆರೆಯಕ್ಕಂದ್ರೆ ಒಂದು ನಮ್ಗೆ ಇದು ಮೂಗಲ್ಲಿ ಏನ್ ಪದರ್ ಇರುತ್ತೆ ನಮ್ಗೆ ಆ ಪದರ್ದು ನಮ್ಗೆ ಯಾವಾಗ ಈ ತರ ಅಲರ್ಜಿ ಜಾಸ್ತಿ ನಾವು ತಗೊಂತಾ ಇದ್ದಷ್ಟು ಅದು ಅಲ್ಲಿರೋ ದುರ್ಮಾಂಸ ಅಂದ್ರೆ ಅಲ್ಲಿರೋ ಮಾಂಸ ನಮ್ಗೆ ಬೆಳವಣಿಗೆ ಆಗ್ತಾ ಹೋಗುತ್ತೆ ಅಂತ ಹೇಳ್ತೀವಿ. ಅಂದ್ರೆ ನಾರ್ಮಲ್ ಆಗಿರೋದ್ ಮಾಂಸ ನಮ್ಗೆ ಬೆಳವಣಿಗೆ ಆಗೋದ್ರಿಂದ ಈ ತರ ಬಿಕಾಸ್ ಆಫ್ ಅಲರ್ಜಿಯಿಂದ ನಮ್ಗೆ ಅದು ಗಡ್ಡೆ ತರ ಪರಿವರ್ತನೆ ಆಗುತ್ತೆ ಅಂತ ಹೇಳ್ತೀವಿ. ಅದಕ್ಕೆ ನಾವು ನೇಸಲ್ ಪಾಲಿಪ್ ಸಮಸ್ಯೆ ಅಂತಾನು ಹೇಳ್ತೀವಿ. ಯಾವಾಗ ಆ ತರ ದುರ್ಮಾಂಸ ಬೆಳೀತಾ ಹೋಗುತ್ತೆ ಬಹಳ ಜನ ಏನ್ ಮಾಡ್ತಾರೆ ಅದಕ್ಕೆ ಆಪರೇಷನ್ ಮಾಡಿಸ್ಕೊಂಡ್ಬಿಡ್ತಾರೆ. ಎನ್ವಿರಾನ್ಮೆಂಟಲ್ ಇಂದ ಆಗುತ್ತಾ ಅಥವಾ ನಾವು ಸೇವಿಸೋ ಆಹಾರದಿಂದ ಆಗುತ್ತಾ? ಒಂದು ಎನ್ವಿರಾನ್ಮೆಂಟಲ್ ಇಂದಾನೇ ಆಗುತ್ತೆ ಅಂತ ಹೇಳ್ತೀವಿ. ಯಾಕಂದ್ರೆ ಯಾವಾಗ ನಾವು ಅತಿಯಾಗಿ ಡಸ್ಟ್ ತಗೊಂತಾ ಇದ್ವಿ, ಅತಿಯಾಗಿ ನಮ್ಗೆ ಕೋಲ್ಡ್ ಆಗ್ತಾ ಇತ್ತು ಪದೇ ಪದೇ ಅಂದ್ರೆ ಆ ಕೋಲ್ಡ್ ಇನ್ಫೆಕ್ಷನ್ ಇಂದಾನೆ ನಮ್ಗೆ ಆ ತರ ದುರ್ಮಾಂಸ ಬೆಳೀತದೆ, ಆ ತರ ಇದು ಗಡ್ಡೆ ತರ ಆಗೋ ಚಾನ್ಸಸ್ ಇರುತ್ತೆ ಅಂತ ಹೇಳ್ತೀವಿ. ಅದನ್ನ ನಾವು ಆಪರೇಷನ್ ಮಾಡಿಸ್ಕೊಂಡ್ರೆ ಅದು ಸರಿ ಹೋಗೋದಿಲ್ಲ. ಆದ್ರೆ ಆಪರೇಷನ್ ಮಾಡಿಸಿದಾಗ ಏನ್ ಮಾಡ್ತಾರೆ, ಅದೇನ್ ಗಡ್ಡೆ ಆಗಿರುತ್ತೆ ಅದನ್ನ ತೆಗೆದು ಹಾಕ್ತಾರೆ. ಆದ್ರೆ ಸ್ವಲ್ಪ ಟೈಮ್ ವರೆಗೆ ಅದು ನಮ್ಗೆ ಕಂಟ್ರೋಲ್ ತರ ಅನ್ಸುತ್ತೆ. ಯಾಕಂದ್ರೆ ಅವಾಗ ಗಡ್ಡೆ ಕ್ಲಿಯರ್ ಆಗಿರುತ್ತೆ, ನಮ್ಗೆ ಉಸಿರಾಡಕ್ಕೂ ಕ್ಲಿಯರ್ ಆಗ್ತಾ ಇರ್ತದೆ, ಏನೂ ಸಮಸ್ಯೆ ಆಗಿದೆ ಅಂದ್ರೆ ಮೂಗ್ ಕಟ್ಕೊಳ್ಳೋ ಚಾನ್ಸಸ್ ಇರೋದಿಲ್ಲ. ಆದ್ರೆ ಅವ್ರಿಗೆ ಅಲರ್ಜಿ ಮಾತ್ರ ಅದೇ ತರ ಉಳ್ಕೊಂಡಿರುತ್ತೆ ಒಳಗಡೆ. ಅದಕ್ಕೆ ಮತ್ತೆ ತಿರ್ಗಾ ಅಲರ್ಜಿ ಅವ್ರು ಅದೇ ತರ ಆಗ್ತಾ ಇತ್ತು ಅಂದ್ರೆ ಮತ್ತೊಂದ್ 2 ವರ್ಷ 3 ವರ್ಷದಲ್ಲಿ ಮತ್ತೆ ತಿರ್ಗಾ ಹೊಸ ಒಂದಾಗುತ್ತೆ. ಅಂದ್ರೆ ಹೊಸದ್ ಮತ್ತೆ ದುರ್ಮಾಂಸ ಬೆಳ್ಕೊಳ್ತಾ ಹೋಗುತ್ತೆ, ಮತ್ತೆ ತಿರ್ಗಾ ಆಪರೇಷನ್ ಮಾಡಿಸ್ಕೊಳಕ್ ಆಗಲ್ಲ. ಅಂದ್ರೆ ಇದಕ್ಕೆ ಶಾಶ್ವತ ಪರಿಹಾರ ಏನು ಅಂದ್ರೆ ಫಸ್ಟ್ ಆ ತರ ದುರ್ಮಾಂಸ ಬೆಳೆಯಕ್ಕೆ ಕಾರಣ ಏನು ಅಂದ್ರೆ ದುರ್ಮಾಂಸ ಬೆಳೆಯಕ್ಕೆ ಕಾರಣ ನಮ್ದು ಡಸ್ಟ್ ಅಲರ್ಜಿ. ಆ ಕಾರಣದಿಂದ ಅಂದ್ರೆ ಬಾಡಿ ಒಳಗಡೆ ಅಲರ್ಜಿಕ್ ಸಮಸ್ಯೆ ಇರೋದ್ರಿಂದ ನಮ್ಗೆ ಕೋಲ್ಡ್ ತಡ್ಕೊಳಕ್ ಆಗೋ ಸಿಚುವೇಶನ್ ಇಲ್ಲ ಬಾಡಿ. ಆ ಕಾರಣದಿಂದ ಆ ತರ ದುರ್ಮಾಂಸ ಬೆಳೀತಾ ಇದೆ ಅಂದ್ರೆ ಸ್ಟೇಜ್ ಅಂತ ಹೇಳ್ಬೋದು. ಅಲರ್ಜಿ ತುಂಬಾ ಜಾಸ್ತಿ ಜಾಸ್ತಿ ಆಯ್ತು, ಈ ತರ ಇದು ಸಮಸ್ಯೆ ಆಯ್ತು ಅಂದ್ರೆ ಶ್ವಾಸಕೋಶಗಳು ವೀಕ್ ಆಗೋ ಚಾನ್ಸಸ್ ಇರುತ್ತೆ. ನನ್ನ ಚೆಸ್ಟ್ ಟೈಟ್ನೆಸ್ ಆಗುತ್ತೆ ಅಂತ ಹೇಳುತ್ತೆ. ಅಂದ್ರೆ ಬಿಗಿ ಹಿಡಿಯೋದು, ಉಸಿರಾಡಕ್ ಬಹಳ ತೊಂದರೆ ಆಗೋದು. ಅಂದ್ರೆ ನಾವೆಷ್ಟು ಉಸಿರಾಡ್ತಾ ಇದ್ರು ಅದು ನಮ್ಗೆ ಸಾಕಾಗೋದಿಲ್ಲ, ನಮ್ಗೆ ಗಾಳಿ ಏನೋ ಸಾಕಾಗ್ತಿಲ್ವೇನೋ ಅನ್ಸೋದು. ಈ ತರದ್ದು ಅಂದ್ರೆ ಅಷ್ಟ್ರ ಮಟ್ಟಿಗೆ ಸಮಸ್ಯೆ ಆಗ್ತಾ ಹೋಗುತ್ತೆ. ಆ ಸಮಸ್ಯೆ ಆಗ್ತಾ ಹೋದಷ್ಟು ನಮ್ಗೆ ಅತಿಯಾಗಿ ಕೆಮ್ಮಾಯ್ತು, ಕಫ ಬರ್ತಾ ಇತ್ತು, ಕಫದ ಜೊತೆಗೆ ನಮ್ಗೆ ಬ್ಲಡ್ ಬರೋ ಚಾನ್ಸಸ್ನು ಇರುತ್ತೆ. ಅತಿಯಾಗಿ ನಾವು ಕೆಮ್ದಾಗ ಅಂದ್ರೆ ಶ್ವಾಸಕೋಶಗಳು ಅಷ್ಟು ವೀಕ್ ಆಗಿ ತರ ಬ್ಲಡ್ ವಾಮಿಟಿಂಗ್ ಆಗೋ ಚಾನ್ಸಸ್ನು ನಾವು ಎಷ್ಟೋ ಜನಕ್ಕೆ ನೋಡ್ತೀವಿ. ಆ ಕಾರಣದಿಂದ ಇವೆಲ್ಲ ಲೇಟೆಸ್ಟ್ ಸ್ಟೇಜಸ್ ಅಲ್ಲಿ ಕಾಣಿಸ್ಕೊಳ್ಳೋದು. ಅದಕ್ಕೆ ಇನಿಷಿಯಲ್ ಸ್ಟೇಜಸ್ ಅಲ್ಲಿ ನಮ್ಗೆ ಈ ತರ ಸುಸ್ತಾಗೋದು, ಈ ತರ ವೀಸಿಂಗ್ ಬರೋದು, ಮತ್ತೆ ಟೈಟ್ ಚೆಸ್ಟ್ನೆಸ್ ಅನ್ಸೋದು, ಅಂದ್ರೆ ಈ ತರದೆಲ್ಲ ನಮ್ಗೆ ಲಕ್ಷಣಗಳು ಕಾಣಿಸ್ಕೊಳ್ತಾ ಹೋದ್ರೆ ಅದನ್ನ ನೆಗ್ಲೆಕ್ಟ್ ಮಾಡ್ದೇನೆ ಸುಮ್ನೆ ಇನ್ಹೇಲರ್ ತಗೊಳ್ಳೋದು ಆಗ್ಲಿಲ್ಲ, ಜಸ್ಟ್ ಅಲರ್ಜಿಕ್ ಟ್ಯಾಬ್ಲೆಟ್ಸ್ ತಗೊಂಡ್ವಿ ಅಂದ್ರೆ ಆ ಟೈಮ್ ಬಿಂಗ್ ಹೆಲ್ಪ್ ಆಗುತ್ತೆ. ಆದ್ರೆ ಶಾಶ್ವತವಾಗಿ ಹೋಗಬೇಕು ಅಂದ್ರೆ ನಾವು ಏನ್ ಹೇಳ್ದೆ ಅದೇನ್ ವಂಶ ಪರಂಪರೆಗೆ ಬಂದಿರೋದ, ಇಲ್ಲಿ ಇವ್ರದ್ದು ಜೀವನ ಶೈಲಿ ಎಫೆಕ್ಟ್ ಆಗಿರೋದ ಅನ್ನೋದೆಲ್ಲ ನಾವು ನೋಡ್ಕೊಂಡೆ ಟ್ರೀಟ್ಮೆಂಟ್ ಕೊಟ್ರೆ ಅದು ಖಂಡಿತವಾಗಿ ಹೋಗುತ್ತೆ ಅಂತ ಹೇಳ್ಬೋದು. ಓಕೆ ಡಾಕ್ಟರ್, ಇಲ್ಲಿ ತನಕ ಬಂದು ಸಿಂಪ್ಟಮ್ಸ್ ಯಾವ ರೀತಿ ಇರ್ಬೋದು, ಯಾವ ಒಂದು ರೀಜನ್ ಬರುತ್ತೆ, ಇನ್ನು ಮಳೆಗಾಲದಲ್ಲಿ ಯಾವ ರೀತಿ ನಾವು ಆರೋಗ್ಯವನ್ನ ಸಂರಕ್ಷಣೆ ಮಾಡ್ಕೊಳ್ಬೇಕು ಅಂತ ಹಲವಾರು ಮಾಹಿತಿಯನ್ನ ತಿಳಿಸ್ಕೊಟ್ಟಿದ್ರೆ ತಮಗೆ ಧನ್ಯವಾದಗಳು. ನಮಸ್ಕಾರ.
ನೋಡ್ತಾ ಇದ್ದೀರಲ್ಲ ವೀಕ್ಷಕರೇ, ಇದು ಆಯುಷ್ ವಾಹಿನಿಯ ನಮ್ಮ ಹೋಮಿಯೋಪತಿ ಕಾರ್ಯಕ್ರಮ. ಇವತ್ತಿನ ದಿನ ನಮ್ಮ ಕಾರ್ಯಕ್ರಮದಲ್ಲಿ ಅಸ್ತಮ ಮತ್ತು ಅಲರ್ಜಿ ಬಗ್ಗೆ ಮಾತನಾಡ್ತಿದ್ದೀವಿ. ಅಸ್ತಮ ಮತ್ತು ಅಲರ್ಜಿ ಎರಡು ತುಂಬಾನೇ ಹತ್ತಿರವಾದಂತಹ ಒಂದು ಸಂಬಂಧ ಇರುವಂತ ಒಂದು ಆರೋಗ್ಯದ ಸಮಸ್ಯೆಗಳು ಅಂತ ಹೇಳ್ಬೋದು. ದಯವಿಟ್ಟು ಅಸ್ತಮ ಮತ್ತು ಅಲರ್ಜಿನ ನೆಗ್ಲೆಕ್ಟ್ ಮಾಡಬೇಡಿ. ಆದಷ್ಟು ಬೇಗ ನಮ್ಮ ಹೋಮಿಯೋಪತಿ ಕೇರ್ಗೆ ಭೇಟಿ ನೀಡಿ ತಮ್ಮ ಆರೋಗ್ಯದ ಸಮಸ್ಯೆಗಳಿಗೆ ಪರಿಹಾರವನ್ನ ಕಂಡುಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ದಿನದ ಕಾರ್ಯಕ್ರಮವನ್ನ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಮತ್ತೊಂದು ಆರೋಗ್ಯಕರ ಕಾರ್ಯಕ್ರಮದಲ್ಲಿ ನಾನು ನಿಮ್ಮನ್ನ ಭೇಟಿ ಮಾಡ್ತೀನಿ. ಅಲ್ಲಿ ತನಕ ತಪ್ಪದೆ ನೋಡ್ತಾ ಇರಿ ಆಯುಷ್ ಟಿವಿ. ಇದು ಆರೋಗ್ಯಕರ ಜೀವನ ಶೈಲಿಗಾಗಿ. ಧನ್ಯವಾದಗಳು. ನಮಸ್ತೆ, ನನ್ನ ಹೆಸರು ವಾಣಿಶೇಖರ್ ಅಂತ. ನಾನು ಬೇಸಿಕಲಿ ಕೋಲಾರ ಡಿಸ್ಟ್ರಿಕ್ಟ್ ಶಿಡ್ಲಘಟ್ಟ ತಾಲೂಕಿನೋಳು. ಈಗ ಇರೋದು ಬೆಂಗಳೂರಿನಲ್ಲಿ. ನಾನು ಬ್ಯಾಂಕ್ನಲ್ಲಿ 20 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ. ಜೊತೆಗೆ ನನಗೆ 2 ಮಕ್ಕಳು. ನನಗೆ ಮುಖ್ಯವಾಗಿ ಪ್ರಾಬ್ಲಮ್ ಅಂದರೆ ಸ್ಟ್ರೆಸ್ ಮ್ಯಾನೇಜ್ಮೆಂಟು. ಬ್ಯಾಂಕಲ್ಲೂ ಕೆಲಸ ಮಾಡಬೇಕು, ಮನೆಯಲ್ಲೂ ಕೆಲಸ ಮಾಡಬೇಕು ಅಂದಾಗ ಸ್ವಲ್ಪ ಈ ಸ್ಟ್ರೆಸ್ಸನ್ನ ಮ್ಯಾನೇಜ್ ಮಾಡೋಕ್ಕೆ ಸ್ವಲ್ಪ ಟೆನ್ಷನ್ ಆಗ್ತಿತ್ತು. ಮನೆಯಲ್ಲೂ ಏನಾದರೂ ಗಲಾಟೆ, ಬ್ಯಾಂಕಲ್ಲೂ ಸ್ವಲ್ಪ ಒತ್ತಡ ಜಾಸ್ತಿ ಆದಾಗ ತುಂಬ ಸುಸ್ತಾದಂಗೆ ಆಗ್ತಾಯಿತ್ತು. ಈಗ 6 ತಿಂಗಳ ಹಿಂದೆ ಈ ಆಯುಷ್ ಟಿವಿನ ನೋಡಿದೆ ನಾನು, ನಮ್ಮ ಕನ್ನಡದ ಚಾನಲ್ಲು. ಇದು ಮುಖ್ಯವಾಗಿ ಇರೋದೇನೆ ಆರೋಗ್ಯದ ಕಾರ್ಯಕ್ರಮಗಳಿಗೋಸ್ಕರ. ಇದನ್ನು ನೋಡಿದಾಗ ನನಗೆ ಇದರಿಂದ ನಾವು ಸ್ಟ್ರೆಸ್ಸಿಂದ ಹೊರಗಡೆ ಬರೋದು ಹೇಗೆ, ಎರಡೂ ಕಡೆ ನಾವು ಹೇಗೆ ಒತ್ತಡ ನಿವಾರಣೆ ಮಾಡ್ಬೋದು, ಇದೆಲ್ಲ ಚೆನ್ನಾಗಿ ಗೊತ್ತಾಯಿತು. ಆದ್ದರಿಂದ ಆಯುಷ್ ಟಿವಿಗೆ ನಾನು ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ಲರೂ ನೋಡಿ ಇದರ ಕಾರ್ಯಕ್ರಮಗಳನ್ನ, ಅದರ ಉಪಯೋಗನ ಪಡ್ಕೊಳ್ಬೋದು ಅಂತ ನನಗನ್ಸುತ್ತೆ. ರೋಗ ಬರದಂತೆ ತಡೆಯೋಣ, ಬಂದಿರೋ ಕಾಯಿಲೆಗಳಿಂದ ಗುಣಮುಖರಾಗೋಣ, ಲಕ್ಷ ಲಕ್ಷ ಖರ್ಚು ವೆಚ್ಚಗಳನ್ನ ಉಳಿತಾಯ ಮಾಡೋಣ. ಆನಂದಮಯ ಜೀವನ, ಆಯುಷ್ ಟಿವಿ. ಸಿಹಿಯಾಗಿ ಬಂದು ಕಹಿ ಕೊಡೋ ಕಾಯಿಲೆ ಮಧುಮೇಹ. ಪ್ರಾಣ ತಿನ್ನುವ ಈ ಕಾಯಿಲೆಗೆ ಇದೀಗ ಬಂದಿದೆ ಆಯುರ್ವೇದಿಕ್ ಟಾನಿಕ್. ಅವಶ್ಯನೋನಿಯವರ ಡಯಾಪ್ಲಸ್ ಉಪಯೋಗಿಸಿ ಮಧುಮೇಹದಿಂದ ನಿಮ್ಮ ದೇಹವನ್ನು ಕಾಪಾಡಿ. ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವಲ್ಲಿ ಇದು ಅಮೃತದಂತೆ ಕೆಲಸ ಮಾಡುತ್ತೆ. ನಿಮ್ಮೆಲ್ಲ ಆರೋಗ್ಯದ ಸಮಸ್ಯೆಗಳಿಗೆ ಒಂದೇ ಉತ್ತರ, ಅವಶ್ಯನೋನಿಯವರ ಡಯಾಪ್ಲಸ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9591310011. ನೀವು ನೋಡ್ತಾ ಇದ್ದೀರಾ ಆಯುಷ್ ಟಿವಿ, ಕರ್ನಾಟಕ's only wellness and lifestyle channel. ನಮಸ್ಕಾರ ವೀಕ್ಷಕರೇ, ವನಮೂಲಿಕಾ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾನು ಕುಸುಮ. ಈಗಿನ ಕಂಪ್ಯೂಟರ್ ಯುಗದಲ್ಲಿ ಎಲ್ಲವೂ ಅವಸರ, ಅತ್ಯವಸರ. ಹೌದು, ಊಟ ಮಾಡುವಂತ ವೇಳೆಯಲ್ಲಿ ನಿದ್ರೆ ಮಾಡ್ತೀವಿ, ನಿದ್ರೆ ಮಾಡುವಂತ ಸಮಯದಲ್ಲಿ ಊಟ ಮಾಡ್ತೀವಿ. ಹಾಗಾಗಿ ಊಟವನ್ನ ಯಾವ ಸಮಯದಲ್ಲಿ ಮಾಡ್ಬೇಕು ಅಂತ ಕೂಡ ಗೊತ್ತಾಗೋದಿಲ್ಲ. ಅಥವಾ ಒಂದು ಪಕ್ಷ ಊಟವನ್ನ ಸರಿಯಾಗಿ ಮಾಡ್ತಿದ್ರು ಕೂಡ ಅವಸರವಾಗಿ ನಾವು ಊಟವನ್ನ ಮಾಡ್ತಾ ಇರ್ತೀವಿ. ಇದೆಲ್ಲದರ ಪರಿಣಾಮ ನಾವು ನೋಡ್ತೀವಿ ಅನೇಕ ವ್ಯಕ್ತಿಗಳಲ್ಲಿ ಆಮ್ಲಪಿತ್ತ ಅನ್ನೋ ಒಂದು ಸಮಸ್ಯೆ. ಆಮ್ಲಪಿತ್ತ ಅಂತ ನೀವು ಸ್ವಲ್ಪ ಕಡೆಗಣಿಸಬಹುದು. ಹಾಗಾದ್ರೆ ಆಮ್ಲಪಿತ್ತನ ಒಂದು ಸಮಸ್ಯೆನ ಕಡೆಗಣಿಸ್ತಾ ನಿರ್ಲಕ್ಷ್ಯ ಮಾಡ್ತಾ ಹೋದ್ರೆ ಅದು ಮತ್ತೊಂದು ಪರಿಣಾಮಕಾರಿಯಾದಂತಹ ಮತ್ತೊಂದು ಆರೋಗ್ಯದ ಸಮಸ್ಯೆಯಾಗಿ ನಮಗೆ ಕಾಡುತ್ತೆ. ಹಾಗಾದ್ರೆ ಆಮ್ಲಪಿತ್ತವನ್ನ ವನಮೂಲಿಕೆಯಲ್ಲಿ ಯಾವ ರೀತಿ ನಿವಾರಿಸ್ಕೊಳ್ಬಹುದು ಅಂತ ತಿಳಿಸ್ಕೊಡೋದಕ್ಕೆ ನಮ್ಮ ಕಾರ್ಯಕ್ರಮದಲ್ಲಿ, ವನಮೂಲಿಕಾ ಕಾರ್ಯಕ್ರಮದಲ್ಲಿ ಶಿವಯೋಗಿ ಸ್ವಾಮೀಜಿಗಳು ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವನ್ನ ವೆಲ್ಕಮ್ ಮಾಡೋಣ. ನಮಸ್ತೆ ಗುರುಜಿ. ಗುರುಜಿ, ಪ್ರತಿಯೊಂದು ಸಂಚಿಕೆಯಲ್ಲಿ ಕೂಡ ನಾವು ಪ್ರತಿಯೊಂದು ಕಾಯಿಲೆಗೂ ಮೂಲ ಕಾರಣವನ್ನು ಹುಡುಕ್ತಾ ಹೋದಾಗೆ ನಮ್ಗೆ ಸಿಗೋದು ಅಂತಂದ್ರೆ ಆಮ್ಲಪಿತ್ತ ಅಂತ ಹೇಳ್ತೀವಿ, ಹೈಪರ್ ಅಸಿಡಿಟಿ. ಈ ಹೈಪರ್ ಅಸಿಡಿಟಿ ಅನ್ನೋದು ಆಲ್ಮೋಸ್ಟ್ ಬಹುತೇಕ ಜನರಲ್ಲಿ ಕಂಡುಬರುವಂತಹ ಒಂದು ಸಮಸ್ಯೆ. ಹಾಗಾಗಿ ಆಮ್ಲಪಿತ್ತ ಬರೋದಕ್ಕೆ ಮೂಲ ಕಾರಣಗಳೇನು ಅಂತ ತಿಳಿಸ್ಕೊಡಿ. ಈಗ ಹೈಪರ್ ಅಸಿಡಿಟಿ ಆದ್ಮೇಲೆ ಬರೋದೇ ಆಮ್ಲಪಿತ್ತ. ಜನ ಏನ್ ತಿಳ್ಕೊಂಡಿದ್ದಾರೆ, ಎಲ್ಲದಕ್ಕೂ ಗ್ಯಾಸ್ಟ್ರಿಕ್. ಡಾಕ್ಟರ್ ಅದೇ ಹೇಳ್ತಾರೆ, ಇವರು ಅದೇ ಹೇಳ್ತಾರೆ. ಗ್ಯಾಸ್ಟ್ರಿಕ್ ಅಂದ್ರೆ ಬರೀ ಉದರವಾಯು, ಹೊಟ್ಟೆ ಒಳಗಡೆ ಸರಿಯಾದ ಸಮಯಕ್ಕೆ ಆಹಾರ